ದೇವರ ಅನುಭವ ಸಿಗ್ತಾ ಇದೆ. ಆದರೂ ಕೂಡ ನಮಗೆ ಆ ದೇವರನ್ನ ಪ್ರೀತಿಸ್ಲಿಕ್ಕೆ ಆಗ್ತಾ ಇದೆಯಾ? ಯಾಕಾಗ್ತಾ ಇಲ್ಲ ಗೊತ್ತಾ? ದೇವರ ಒಂದು ಪ್ರಕಟಣೆ ನಮಗಾಗಿಲ್ಲ. ಗಾಡ್ ಈಸ್ ನಾಟ್ ಯೆಟ್ ರಿವೀಲ್ಡ್ ಟು ಯು. ಇದಕ್ಕೆ ನಾನೇನು ಮಾಡಬೇಕು ಕೇಳಿದ್ರೆ ಏನು ಮಾಡಬೇಡಿ, ಯಾಕಂದ್ರೆ ನಾವೇನು ಮಾಡಿದರೂ ಸಿಗೋದಿಲ್ಲ. ಹೀ ಹ್ಯಾಸ್ ಟು ರಿವೀಲ್. ಅವರೇ ಪ್ರಕಟಪಡಿಸ್ಕೊಡ್ಬೇಕು. ನಮ್ಮ ತಪ್ಪೇನೂ ಇಲ್ಲಲ್ಲ. ಹಾಗಾದರೆ ನಾವು ಹೇಗೆ ಬೇಕಾದರೂ ಬದುಕ್ಬೋದು. ದೇವರು ಅವರ ಪ್ರಕಟಣೆ ನಮಗೆ ಕೊಡದೇ ಇದ್ದರೆ ನಾವು ನಮ್ಮ ದಾರಿನಲ್ಲಿ ಹೇಗೆ ಬೇಕಾದರೂ ಬದುಕ್ಬೋದು. ನಾವು ಹಾಳಾಗಿ ಹೋಗಲಿಕ್ಕೆ ನಾವು ಕಾರಣ ಅಲ್ಲ, ದೇವರೇ ಕಾರಣ. ದೇವರ ಪ್ರಕಟಣೆ ನನಗೆ ಸಿಕ್ಕಿದ್ದಿದ್ದರೆ ಖಂಡಿತವಾಗ್ಲೂ ನಾನು ಸರಿ ಆಗ್ತಾ ಇದ್ದೆ ಅಲ್ವಾ? ದೇವರು ತಮ್ಮನ್ನೇ ನಮಗೆ ಪ್ರಕಟಪಡಿಸಿಕೊಡ್ಲಿಕ್ಕೆ ಅವರೇ ಒಂದು ಸಂವಿಧಾನವನ್ನು, ಅವರೇ ಒಂದು ನಿಯಮವನ್ನು ಅವರು ಮಾಡಿದ್ದಾರೆ. ಅದೇನು ಗೊತ್ತಾ? ಥ್ರೂ ದ ಪ್ರೀಚಿಂಗ್ ಆಫ್ ದ ಗಾಸ್ಪಲ್. ನಮ್ಮೆಲ್ಲರ ಮನಸ್ಸಿನಲ್ಲೂ ಅನೇಕ ರೀತಿಯ ಪ್ರಶ್ನೆಗಳು ಯಾವಾಗಲೂ ಬರ್ತಾ ಇರುತ್ತೆ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಪ್ರಶ್ನೆಗಳಿರುತ್ತೆ. ಕೆಲವೊಂದು ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಂಡಿರ್ತೀವಿ, ಇನ್ನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇರ್ತೀವಿ. ಯಾವಾಗ ನಮ್ಮ ಈ ಒಂದು ಪ್ರಶ್ನೆಗಳಿಗೆ ನಿಜವಾಗಲೂ ಒಂದು ಉತ್ತರ ಸಿಕ್ಕಿರುತ್ತೋ ಆಗ ನಮಗೆ ತುಂಬ ಸಂತೋಷ ಆಗುತ್ತೆ. ಆದರೆ ಕೆಲವೊಂದು ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಕ್ಕದೇ ಇದ್ದಾಗ ತುಂಬ ಗೊಂದಲ ಆಗುತ್ತೆ, ತುಂಬ ಭಯ ಆಗುತ್ತೆ, ತುಂಬ ನಿರಾಶೆ ಕೂಡ ಆಗುತ್ತೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಅಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಏನೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೋ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಇದೆ. ಆಯಿತಾ? ದೆರ್ ಈಸ್ ಎನ್ ಆನ್ಸರ್ ಫಾರ್ ಎವ್ರಿ ಕ್ವಶನ್. ದಟ್ ಆನ್ಸರ್ ಈಸ್ ಜೀಸಸ್. ನಮ್ಮೆಲ್ಲ ಪ್ರಶ್ನೆಗಳಿಗೂ ಒಂದೇ ಒಂದು ಪರಿಹಾರ, ಉತ್ತರ, ಅದು ಯೇಸು ಕ್ರಿಸ್ತರಾಗಿದ್ದಾರೆ. ಈ ಯೇಸು ಕ್ರಿಸ್ತರನ್ನು ನಾವು ಅರ್ಥ ಮಾಡ್ಕೋಬೇಕು, ಅಷ್ಟೇ ಜೀವನ. ಆಗ ನಮ್ಮ ಜೀವನದಲ್ಲಿ ನಿಜವಾದ ಸಂತೃಪ್ತಿ ಅನ್ನೋದು ಬರುತ್ತೆ. ಎಲ್ಲಿವರೆಗೆ ಯೇಸು ಕ್ರಿಸ್ತರನ್ನು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ವೋ ಅಲ್ಲಿವರೆಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ ಒಂದು ರೀತಿ ಒಣ ನೆಲದ ಹಾಗೆ ಇರ್ತದೆ, ಮರುಭೂಮಿ ಥರ ಇರುತ್ತೆ. ಇದು ಯಾವುದೇ ಒಂದು ಜಾತಿಗೆ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಇದು ಮನುಷ್ಯನ ಹೃದಯಕ್ಕೆ ಸಂಬಂಧಪಟ್ಟ ವಿಷಯ. ಮನುಷ್ಯನ ಹೃದಯಕ್ಕೆ ಸಂಬಂಧಪಟ್ಟ ವಿಷಯ. ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ಕೂಡ ಒಂದು ನೀಡಿದೆ, ಒಂದು ಅಗತ್ಯ ಇದೆ. ಯು ಆರ್ ಇನ್ ಎ ನೀಡ್. ಯು ನೀಡ್ ಸಮಥಿಂಗ್ ಇನ್ ಯುವರ್ ಲೈಫ್. ನಿನ್ನ ಹೃದಯಕ್ಕೆ ಒಂದು ಅಗತ್ಯ ಇದೆ. ಅದು ಏನು ಅನ್ನೋದು ನಿನಗೆ ಗೊತ್ತಿಲ್ಲ. ನಿನ್ನ ಹೃದಯದ ಅಗತ್ಯ ಏನು ಅನ್ನೋದು ನಿನಗೆ ಗೊತ್ತಿಲ್ಲ. ಮನುಷ್ಯನ ಹೃದಯದ ಅಗತ್ಯ ಏನು ಅನ್ನೋದು ಮನುಷ್ಯನಿಗೆ ಗೊತ್ತಿಲ್ಲ, ಈ ಲೋಕಕ್ಕೆ ಗೊತ್ತಿಲ್ಲ, ಯೂನಿವರ್ಸಿಟಿಗೆ ಗೊತ್ತಿಲ್ಲ, ಪೇರೆಂಟ್ಸ್ಗೆ ಗೊತ್ತಿಲ್ಲ. ಆದರೆ ಯಾರಿಗೆ ಗೊತ್ತಿದೆ ನಿನ್ನ ನಿಜವಾದ ಅಗತ್ಯ ಏನು ಅಂತ? ಯಾರಿಗೆ ಗೊತ್ತಿದೆ? ನಿನ್ನನ್ನು ಸೃಷ್ಟಿ ಮಾಡಿದಂತಹ ದೇವರಿಗೆ ಮಾತ್ರ ಗೊತ್ತಿದೆ ನಿನ್ನ ನಿಜವಾದ ಅಗತ್ಯ ಏನು ಅಂತ. ವಾಟ್ ಈಸ್ ಯುವರ್ ಟ್ರೂ ನೀಡ್? ಹೂ ನೋಸ್? ಗಾಡ್, ಹೂ ಈಸ್ ಯುವರ್ ಕ್ರಿಯೇಟರ್, ನೋಸ್ ವಾಟ್ ಯು ರಿಯಲಿ ನೀಡ್. ಇದು ಅರ್ಥ ಆಗಿಬಿಟ್ರೆ, ನನ್ನ ಅಗತ್ಯ ಏನು ಅಂತ ನನಗೆ ಅರ್ಥ ಆಗಿಬಿಟ್ರೆ ನಾನು ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ ಓಡ್ತೀನಿ. ಇವತ್ತು ನನ್ನ ನಿಜವಾದ ಅಗತ್ಯ ಏನು ಎಂದು ನನಗೆ ಅರ್ಥ ಆಗದೇ ಇರೋದ್ರಿಂದ ನಾನು ಏನೇನೋ ಪಡ್ಕೊಳ್ಳಿಕ್ಕೋಸ್ಕರ ಎಲ್ಲೆಲ್ಲೋ ಓಡ್ತಾ ಇದ್ದೀನಿ, ಏನೇನೋ ಮಾಡ್ತಾ ಇದ್ದೀನಿ, ತೃಪ್ತಿ ಸಿಗೋದೂ ಇಲ್ಲ. ಹಾಗಾದರೆ ದೇವರು ಏನು ಹೇಳ್ತಾರೆ ಅದು ತುಂಬ ಮುಖ್ಯ. ಮನುಷ್ಯರು ಏನು ಹೇಳ್ತಾರೆ ತುಂಬ ಮುಖ್ಯ ಅಲ್ಲ, ದೇವರು ಏನು ಹೇಳ್ತಾರೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೂಕ್ ಚಾಪ್ಟರ್ 10 ವರ್ಸ್ 41, ಲೂಕನ ಶುಭ ಸಂದೇಶ 10:41ರಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು, ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್ ಫಾರ್ ಯು ಅಂತ ಹೇಳ್ತಾರೆ. ನಿನಗೆ ಅಗತ್ಯವಾದದ್ದು ಒಂದೇ ಒಂದು, ಅದೇ ಆ ಅಗತ್ಯ ಏನು ಅನ್ನೋದನ್ನು ಮರಿಯಳು ಆರಿಸಿಕೊಂಡಿದ್ದಾಳೆ. ಆ್ಯಂಡ್ ಮೇರಿ ಹ್ಯಾಸ್ ಚೋಸನ್ ದ್ಯಾಟ್. ಮರಿಯಳು ಅದನ್ನು ಆರಿಸಿಕೊಂಡಿದ್ದಾಳೆ. ಏನು ಅಗತ್ಯವಾದದ್ದು? ಹಾಗಾದರೆ
ಯೇಸುವಿನ ಆ ಮಾತು ಆ ಸಂದರ್ಭದಲ್ಲಿ ನೋಡುವಾಗ ಯೇಸು ಹೇಳಿದ ಪ್ರಕಾರ ಲೂಕ್ ಚಾಪ್ಟರ್ 10ನಲ್ಲಿ 39ರಿಂದ ಇರತಕ್ಕಂಥ ವಾಕ್ಯಗಳು, ಯೇಸು ಸ್ವಾಮಿ ಮಾರ್ತಾ ಮತ್ತು ಮರಿಯಳ ಮನೆಗೆ ಬರುವಾಗ ಮಾರ್ತಳು ಅತಿಥಿ ಸತ್ಕಾರದ ಒಂದು ಬ್ಯುಸಿಯಲ್ಲಿ ಅವಳಿರ್ತಾಳೆ. ಮರಿಯಳು ಯೇಸುವಿನ ಜೊತೆಯಲ್ಲಿ ಇದ್ದು ಅವರ ಪಾದತಳದಲ್ಲಿ ಕುಳಿತುಕೊಂಡು ಯೇಸುವಿನ ಮಾತನ್ನು ಆಲಿಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯೇಸು ಹೇಳಿರ್ತಕ್ಕಂಥ ಮಾತು, ನಿನಗೆ ಅಗತ್ಯವಾದದ್ದು ಒಂದೇ ಒಂದು. ಇವತ್ತು ನಿಮ್ಮಲ್ಲಿ ಕೆಲವರು ಇಲ್ಲಿ ಬಂದಿದ್ದೀರಿ, ನನಗೆ ಒಂದು ಸೌಖ್ಯ ಅಗತ್ಯವಾಗಿ ಬೇಕು, ಐ ನೀಡ್ ಎ ಹೀಲಿಂಗ್ ಅಂತ ಬಂದಿದ್ದೀರಿ. ಅದು ನಿಮ್ಮ ಅಗತ್ಯ. ನೀವು ತಿಳ್ಕೊಂಡಿರೋದು ನನಗೊಂದು ಸೌಖ್ಯ ಅಗತ್ಯವಾಗಿ ಬೇಕೇ ಬೇಕು. ಕೆಲವರು ಹಠನೇ ಹಿಡಿತಾರೆ, ನನಗೆ ಅಗತ್ಯವಾಗಿ ಒಂದು ಜಾಬ್ ಬೇಕೇ ಬೇಕು ಬ್ರದರ್. ತುಂಬ ಹಠ. ಎಷ್ಟರ ಮಟ್ಟಿಗೆ ಹಠ ಮಾಡ್ತಾರೆ ಅಂದರೆ ದೇವ್ರನ್ನೇ ಸಾಯಿಸ್ಬಿಡ್ತಾರೇನೋ, ಅದು ಅವರ ಅಗತ್ಯ ಸಿಕ್ಕಿಲ್ಲ ಅಂದರೆ ಆ ಮಟ್ಟಕ್ಕೆ ಹಠ ಮಾಡ್ತಾರೆ. ಐ ಮಸ್ಟ್ ನೀಡ್ ಎ ಜಾಬ್, ನನಗೊಂದು ಕೆಲಸ ಬೇಕೇ ಬೇಕು, ಅದಕ್ಕಾಗಿ ನಾನು ಧ್ಯಾನಕ್ಕೆ ಬಂದಿದ್ದೀನಿ. ಆ ರೀತಿ ಹೇಳಿದವರು ಎಷ್ಟೋ ಜನ ಇದ್ದಾರೆ. ನನಗೆ ಈ ಒಂದು ಬಿಸ್ನೆಸ್ ಸಕ್ಸಸ್ ಆಗಲೇಬೇಕು, ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದರೆ ಕುಟುಂಬ ಸಮೇತ ಸಾಯುವಂಥ ಮಟ್ಟಕ್ಕೆ ನಾವು ಹೋಗಬೇಕಾಗುತ್ತೆ. ಇದು ಸಕ್ಸಸ್ ಆಗಲೇಬೇಕು, ಅದಕ್ಕಾಗಿಯೇ ಧ್ಯಾನಕ್ಕೆ ನಾನು ಬಂದಿದ್ದೀನಿ. ನನಗೆ ಈ ಕಾಯಿಲೆಯಿಂದ ನಾನು ಹೊರಗೆ ಬರಲೇಬೇಕು, ವಾಸಿ ಆಗಲೇಬೇಕು ನನ್ನ ಕಾಯಿಲೆ. ಇಲ್ಲದೇ ಇದ್ದರೆ ನನ್ನ ಕುಟುಂಬ ಅನಾಥ ಆಗಿಬಿಡುತ್ತೆ, ಬೀದಿಗೆ ಬಂದುಬಿಡುತ್ತೆ, ತುಂಬ ಕಷ್ಟಪಡಬೇಕಾಗುತ್ತೆ. ಆದ್ದರಿಂದ ನನಗೆ ಈ ಸೌಖ್ಯ ಸಿಗೋದು ತುಂಬ ಅಗತ್ಯ ಅಂತ ಕೆಲವರು ನೀವು ಬಂದಿರ್ಬೋದು. ಇನ್ನು ಕೆಲವರಿಗೆ ನನಗೆ ನನ್ನ ಸಾಲ ಇದೆಯಲ್ವಾ ಅದು ತೀರಲೇಬೇಕು, ತುಂಬ ಅಗತ್ಯ ನನಗದು. ಇಲ್ಲದೇ ಇದ್ದರೆ ನಾನು ಮಾನಸಿಕ ರೋಗಿಯಾಗಿ ಹುಚ್ಚನಾಗಿ ಇಲ್ಲ ಹುಚ್ಚಳಾಗಿ ಹುಚ್ಚಾಸ್ಪತ್ರೆಗೆ ಸೇರಿಕೊಂಡು ಮತ್ತೆ ನಾನಲ್ಲಿ ಸತ್ತೋಗ್ಬಿಡ್ತೀನಿ. ಸೊ ನನ್ನ ಸಾಲ ತೀರೋದು ನನಗೆ ತುಂಬ ಅಗತ್ಯ. ಕರೆಕ್ಟಾ? ಇನ್ನು ಕೆಲವರಿಗೆ ಇದೇ ರೀತಿ ಅಗತ್ಯಗಳಿರ್ಬೋದು. ನನ್ನ ಮಗನಿಗೆ 35 ವರ್ಷ ಆಯಿತು, ಮಗಳಿಗೆ 40 ವರ್ಷ ಪ್ರಾಯ ಆಯಿತು, ಅವಳಿಗೆ ಅಥವಾ ಅವನಿಗೆ ಒಂದು ವಿವಾಹ ಆಗೋದು ತುಂಬ ಅಗತ್ಯ. ಅದಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟು ಧ್ಯಾನಕ್ಕೆ ಬಂದಿದ್ದೀನಿ ಅಂತ ಹೇಳುವ ತಂದೆ ತಾಯಂದರು ಇದ್ದೀರಿ, ಯುವತಿಯರು ಇರ್ಬೋದು. ಇದೆಲ್ಲ ನಿಮಗೆ ಅಗತ್ಯ. ಆದರೆ ಇದು ಯಾವುದು ನಿಮ್ಮ ನಿಜವಾದ ಅಗತ್ಯ ಅಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು ಫಸ್ಟ್. All those things are not your very need. You must understand that. ಈಗ ನಮ್ಮ ಮೈಂಡಲ್ಲಿ ಅದು ಕುತ್ಕೊಂಡು ಬಿಟ್ಟಿದೆ, ನನಗಿದು ಅಗತ್ಯ, ನನಗೆ ಇದು ಅಗತ್ಯ ಬೇಕೇ ಬೇಕು, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀನಿ. ಅದೇ ಅಲ್ಟಿಮೇಟ್. ಅದರಿಂದ ಆ ಕಡೆಗೆ ಏನೂ ಇಲ್ಲ ಬಿಡಿ. ಇದು ಆಗದೇ ಇದ್ದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಈ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಸತ್ತೋಗ್ಬೇಕಾಗುತ್ತೆ. ಅಷ್ಟೇ ಅಲ್ವಾ? ಆಮೇಲೆ ಏನಿದೆ? ಆಮೇಲೆ ಇರೋದು ನಿಜವಾಗಲೂ ಇರೋದು ಪೂರ್ತಿ ಆಮೇಲೆ. ಆದರೆ ನಿಜವಾಗಲೂ ಆಮೇಲೆ ಏನಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಆಮೇಲಿಂದೇ ಬೇಕಾಗಿರೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ನೋಡಿ, ದೇವರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳಿ. ಆ ವಾಕ್ಯ ಓದಿ ನೋಡೋಣ. ಮಾರ್ತಾ ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಮಾರ್ತಾ ಮಾರ್ತಾ, ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ನೀನು ಅನಾವಶ್ಯವಾದ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ಯು ಆರ್ ವರಿಡ್ ಅಂಡ್ ಡಿಸ್ಟ್ರಾಕ್ಟೆಡ್ ಬೈ ಮೆನಿ ಥಿಂಗ್ಸ್. ಆದರೆ ಬಟ್ ಅಗತ್ಯವಾದದ್ದು ಒಂದೇ. ಓನ್ಲಿ ಒನ್ ಥಿಂಗ್ ಇಸ್ ನೀಡ್ಫುಲ್. ಎಷ್ಟು ಅಗತ್ಯವಾದದ್ದೆಷ್ಟು? ಈಗ ದೇವರು ಹೇಳ್ತಾರೆ ನಿನಗೆ ಅಗತ್ಯವಾದದ್ದು ಒಂದೇ ಒಂದು ಅಂತ. ನಮ್ಮ ಮೈಂಡಲ್ಲಿ ಎಷ್ಟು ಅಗತ್ಯಗಳಿದೆ? ಹೌ ಮೆನಿ ನೀಡ್ಸ್ ವಿ ಹ್ಯಾವ್ ಇನ್ ಅವರ್ ಮೈಂಡ್? ಅದರಲ್ಲಿ ಮೇಯ್ನ್ ಆಗಿ 5, ಸಬ್ ಆಗಿ 15, ಈ ರೀತಿ ಸುಮಾರಿದೆ. ಮೇಯ್ನ್ ಇದೆ, ಸಬ್ ಇದೆ, ಬ್ರಾಕೆಟ್ ಒಳಗಡೆ, ಬ್ರಾಕೆಟ್ ಹೊರಗಡೆ, ಈ ರೀತಿ ಸುಮಾರು ಇರುತ್ತೆ. ಈ ಲಿಸ್ಟ್ ಇಟ್ಕೊಂಡೆ ಧ್ಯಾನಕ್ಕೆ ಬರೋದು, ನಾವು ಪ್ರಾರ್ಥನೆ ಮಾಡೋದು ಎವ್ರಿ ಡೇ. ಅಂದರೆ ನಮ್ಮ ಒಳಗಡೆ ಒಂದು ನಂಬಿಕೆ, ಏನು? ದೇವ್ರಿದು ಮಾಡಿಕೊಡ್ತಾರೆ ಅಂತ. ಕರೆಕ್ಟಾ? ದೇವ್ರಿದು ಮಾಡಿಕೊಡ್ತಾರೆ, ಇದಾಗುತ್ತೆ ಅಂತ ಒಂದು ನಂಬಿಕೆಯಲ್ಲಿ ನಾವು ಬರ್ತೀವಿ. ಆದರೆ ದೇವ್ರು ಹೇಳ್ತಾರೆ, ಈ ಬ್ರ್ಯಾಕೆಟ್ ಒಳಗಡೆ ಇರೋದು ಹೊರಗಡೆ ಇರೋದು ಯಾವುದು ಮುಖ್ಯ ಅಲ್ಲ, ಅಗತ್ಯವಾದದ್ದು ಒಂದೇ ಒಂದು. ಅದು ಏನು ಅಂದರೆ, ಮರಿಯಳು ಏನು ಆರಿಸ್ಕೊಂಡಿದ್ದಾಳಲ್ವಾ, ಮರಿಯಳು ಉತ್ತಮವಾದದ್ದನ್ನೇ ಆರಿಸಿಕೊಂಡಿದ್ದಾಳೆ. ಅಷ್ಟೇ ಸಾಕು. ಮರಿಯಳು ಉತ್ತಮವಾದದ್ದನ್ನೇ ಆರಿಸಿಕೊಂಡಿದ್ದಾಳೆ. ಮರಿಯಳು
ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ. ಆಮೇಲೆ ಹೇಳ್ತಾರೆ ಅದನ್ನು ಆಕೆಯಿಂದ ಕಸ್ಕೊಳ್ಳಿಕ್ಕೆಲ್ಲ ಆಗೋದಿಲ್ಲ. ಮರಿಯಳು ಉತ್ತಮವಾದದ್ದನ್ನು ಆರಿಸ್ಕೊಂಡಿದ್ದಾಳೆ. ಅಗತ್ಯವಾದದ್ದು ಒಂದೇ ಒಂದು, ಆ ಒಂದನ್ನು ಮರಿಯಳು ಆರಿಸ್ಕೊಂಡಿದ್ದಾಳೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಜೀವನದಲ್ಲಿ ಅಗತ್ಯವಾದದ್ದು ಒಂದೇ ಒಂದು. ನಾಟ್ 2 things or 3 things or many things, only one thing. Only one thing. ಯಾವುದು ಈಸಿ, ಯಾವುದು ಸುಲಭ? 10 ಅಗತ್ಯಗಳನ್ನು ಪೂರೈಕೆ ಮಾಡ್ಕೊಳ್ಳೋದು ಸುಲಭನೋ, ಒಂದು ಅಗತ್ಯ ಪೂರೈಕೆ ಮಾಡ್ಕೊಳ್ಳೋದು ಸುಲಭನೋ? ಹಾಂ ನೋಡಿ, ಬುದ್ಧಿವಂತರಾಗ್ತಿರೋ ದಡ್ಡರಾಗ್ತಿರೋ ನೋಡಿ ಈ ಧ್ಯಾನದಲ್ಲಿ. ವೆಬ್ಎಕ್ಸಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇಲ್ಲಿ ಎಲ್ಲೆಲ್ಲಿ ಕೇಳಿಸ್ಕೊಳ್ತಾ ಇದ್ದೀರೋ, ನೀವೆಲ್ಲರೂ ಬುದ್ಧಿವಂತರಾಗಿ ಸಂತೋಷವಾಗಿ ಬದುಕ್ತಿರೋ ಅಥವಾ ದಡ್ಡರಾಗಿ ಟೆನ್ಷನಲ್ಲಿ ಬದುಕ್ತಿರೋ ನಿಮ್ಮ ಆಯ್ಕೆ. ನಿಮ್ಮ ಕೈಯಲ್ಲಿದೆ. ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿದೆ, ಬೇರೆ ಯಾರ ಕೈಯಲ್ಲೂ ಇಲ್ಲ. ನೀವು ಬೇಕಾದರೆ ಇವತ್ತೇ ಸೂಪರಾಗಿ ಬದುಕ್ಬೋದು, ಇವತ್ತಿಂದನೇ. ನಾಳೆ ಮನೆಗೆ ಹೋದ್ಮೇಲೆ ನೋಡ್ತೀನಿ ಅಂದರೆ ನೋಡ್ಬೋದು, ಒಂದು ವಾರ ಬಿಟ್ಟು ನೋಡೋಣ ಅಂದರೂ ನೋಡ್ಬೋದು, ಟೈಮ್ ಬರುತ್ತೆ ಆವಾಗ ನೋಡೋಣ ಅಂದರೂ ನೋಡ್ಬೋದು. ಈಗ ನನಗೆ ಮನಸ್ಸಿಲ್ಲ, ದೇವ್ರು ಯಾವಾಗ ಮನಸ್ಸು ಕೊಡ್ತಾರೋ ಆವಾಗ ಡಿಸೈಡ್ ಮಾಡ್ತೀನಿ ಅಂದರೆ ಹಾಗೂ ಮಾಡ್ಬೋದು. ಮನಸ್ಸು ಕೊಟ್ಟರೆ, ಸಮಾಧಿ ಹೋಗೋದ್ರೊಳಗಡೆ ದೇವ್ರ ಮನಸ್ಸು ಕೊಟ್ಟರೆ, ಕೊಡಲಿಲ್ಲ ಅಂದರೆ ಮಣ್ಣೆ ಗತಿ. ಈಗ ದಿಸ್ ಈಸ್ ಯುವರ್ ಟೈಮ್, ದಿಸ್ ಈಸ್ ಯುವರ್ ಡೇ. ಇದು ನಿನ್ನ ದಿನ, ಇದು ನಿನ್ನ ಸಮಯ. ಅವತ್ತು ಮಾರ್ತಾ ಮರಿಯಳ ಮನೆಯಲ್ಲಿ ಅವರಿಬ್ಬರಿಗೂ ಸಮಯ ಬಂದಿತ್ತು, ದಿನನೂ ಬಂದಿತ್ತು. ಆದರೆ ಒಬ್ಬಳು ಮಾತ್ರ ಆರಿಸ್ಕೊಂಡ್ಳು, ಇನ್ನೊಬ್ಬಳು ಮೂರ್ಖಳಾಗಿ ಉಳಿದ್ಲು. ಇವತ್ತು ನಿಮ್ಮಲ್ಲಿ ಎಷ್ಟು ಜನ ಬುದ್ಧಿವಂತರಾಗಿ ಇಲ್ಲಿಂದ ಹೋಗ್ತೀರಿ, ಮೂರ್ಖರಾಗಿ ಉಳ್ಕೊಳ್ತೀರಿ ಅನ್ನೋದು ನಿಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ. ಆಯಿತಾ? ಸೊ ದೇವರು ಹೇಳೋದನ್ನು ನಂಬಿ, ಈಗ ಹಾಡ್ತಾ ಇದ್ವಿ, ನಿನ್ನನ್ನೇ ನಂಬ್ತೀವಿ ಏನೋ ಹಾಡ್ತಾ ಇದ್ರಲ್ವಾ. ಸೊ ದೇವರು ಹೇಳೋದನ್ನು ಕಣ್ಮುಚ್ಕೊಂಡು ನಂಬಿ. ನೀವು ಯಾರೇ ಆಗಿರಿ, ಯಾವ ಜಾತಿ ಜನಾಂಗದವರೇ ಆಗಿರಿ, ಯಾರೇ ಆಗಿರಿ, ಹೂಎವರ್ ಯು ಮೇ ಬಿ, ನೋ ಪ್ರಾಬ್ಲಮ್. ಆಯಿತಾ? ಸೊ ದೇವರು ನಮ್ಮ ಹೃದಯವನ್ನು ನೋಡ್ತಾರೆ. ದೇವರು ನಮ್ಮ ಏನನ್ನು ನೋಡ್ತಾರೆ? ಹೃದಯವನ್ನು ನೋಡ್ತಾರೆ. ಗಾಡ್ ಈಸ್ ಲುಕಿಂಗ್ ಇಟ್ ಯುವರ್ ಹಾರ್ಟ್. ನೀವೇನನ್ನು ನೋಡ್ತಾ ಇದ್ದೀರಿ? ನಿಮ್ಮ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀರಿ. ನೀವು ನಿಮ್ಮ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀರಿ. ನೋಡಿದ್ರ ನನ್ನ ಕಷ್ಟ ಎಷ್ಟಿದೆ, ನನ್ನ ನೋವು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನನ್ನ ಕಷ್ಟ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ, ಎಷ್ಟು ಒದ್ದಾಡ್ತಾ ಇದ್ದೀವಿ, ಎಷ್ಟೆಲ್ಲ ಆಲೋಚನೆಗಳು ಮಾಡ್ತಾ ಇದ್ದೀವಿ, ಎಷ್ಟೆಲ್ಲ ಟೆನ್ಷನ್ ಹೊತ್ಕೊಂಡಿದ್ದೀವಿ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಂತ ನೀವು ಕೇಳ್ಬೋದು. ಆದರೆ ದೇವರು ಹೇಳ್ತಾರೆ, ಇದು ಯಾವುದು ಮುಖ್ಯ ಅಲ್ಲ, ನಿನ್ನ ಹೃದಯ. ಗಾಡ್ ವಾಂಟ್ಸ್ ಟು ಡೀಲ್ ವಿತ್ ಯುವರ್ ಹಾರ್ಟ್. ನಿನ್ನ ಹೃದಯದ ಜೊತೆಗೆ ಡೀಲ್ ಮಾಡ್ಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ. ನಿಮಗೆ ಹೇಳಲಿಕ್ಕಾಗತ್ತಾ ನಿಮ್ಮ ಹೃದಯ ಹೇಗಿದೆ ಅಂತ? ನಿಮಗಿರೋ ಕಷ್ಟಗಳೆಲ್ಲ ಹೇಳ್ಬೋದು, ಆದರೆ ನಿಮ್ಮ ಹೃದಯದ ಪರಿಸ್ಥಿತಿ ಏನು ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಶರೀರದಲ್ಲಿ ರೋಗ ಇದ್ದರೆ ಅರ್ಥ ಆಗುತ್ತೆ. ನೋಡಿ, ಶರೀರದಲ್ಲಿ ಇಷ್ಟು ರೋಗ ಇದೆ, ನೋಡಿ ಇಷ್ಟು ಸಾಲ ಇದೆ, ನೋಡಿ ಮನೆ ಇಲ್ಲ, ಬೀದಿಲಿ ಮಲ್ಕೊಂಡಿದ್ದೀವಿ, ನೋಡಿ ಹಾಕ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ಕಾಲಿಗೆ ಚಪ್ಪಲಿ ಇಲ್ಲ, ನೋಡಿ ಮನೆಯಲ್ಲಿ ಒಂದು ಹೊತ್ತಿಗೆ ಊಟಕ್ಕಿಲ್ಲ, ನೋಡಿ ಮನೆಯಲ್ಲಿ ರೋಗಿಗಳು ಸಾಲಾಗಿ ಮಲ್ಕೊಂಡಿದ್ದಾರೆ, ಅಪ್ಪ ಅಮ್ಮ ಗಂಡ ಮಕ್ಕಳು ಎಲ್ಲರೂ ರೋಗಿಗಳು, ನಾನು ಒಬ್ಬಳೇ ಉಳ್ಕೊಂಡಿದ್ದೀನಿ ಅಂತ ಹೇಳುವ ಅವರು ಇರ್ಬೋದು. ಇದೆಲ್ಲ ಕಾಣಿಸುತ್ತೆ. ಬಟ್ ಯೇಸು ಹೇಳ್ತಾರೆ, ಇದೆಲ್ಲ ನಿನಗೆ ಕಾಣ್ತಾ ಇದೆಯಲ್ಲಮ್ಮ, ಅದು ನಿನ್ನ ಹೃದಯ ಏನಾಗಿದೆ ನಿನಗೆ ಕಾಣಿಸ್ತಾ ಇದೆಯಾ? ಹೃದಯ ಮೀನ್ಸ್ ನಿನ್ನ ಆತ್ಮ, ನಿನ್ನ ಅಂತರಂಗದ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಾ ಇದೆಯಾ? ನಿನ್ನ ಹೊರಗಡೆ ವಿಷಯ ಮಾತಾಡ್ತಾ ಇದೆಯಾ? ಆದರೆ ಒಳಗಡೆ ಏನಾಗಿದೆ ಗೊತ್ತಾ ನಿನಗೆ? ದೇವರು ಒಳಗಡೆ ಅಂತರಂಗವನ್ನು ನೋಡುವಾಗ ಒಳಗಡೆ ಲೈಫೇ ಇಲ್ಲ. ಇನ್ಸೈಡ್ ದೇರ್ ಇಸ್ ನೋ ಲೈಫ್. then what is the use of being here on earth without life? It's like keeping dead body at home, exactly the same and worse than the same. ಈಗ ನೀನು ಭೂಮಿ ಮೇಲೆ ಒಳಗಡೆ ಜೀವ ಇಲ್ಲದೆ ಬದುಕಿರೋದು ನಿನ್ನ ಮನೆಯಲ್ಲಿ ಒಂದು ಜೀವ ಇಲ್ಲದಿರೋ ಹೆಣ ಇಟ್ಕೊಂಡು ಇದ್ದಾಗೆ. ಅದಕ್ಕಿಂತನೂ ಮೋಸ, ಅದಕ್ಕಿಂತನೂ ಮೋಸ.
ನಿಮ್ಮಲ್ಲಿ ಎಷ್ಟು ಜನ ಮನೆಯಲ್ಲಿ ಹೆಣ ಇಟ್ಕೊಂಡು ಬಿರಿಯಾನಿ ಮಾಡಿ ಊಟ ಮಾಡೋರು ಇಷ್ಟಪಡ್ತೀರಿ? ಹೆಣ ಹತ್ಕೊಂಡು ಹೋದರೆ ಸಾಕು, ಮಣ್ಣು ಮಾಡಿ ಬಂದರೆ ಸಾಕು ಅಂತ ಕಾಯ್ತಾ ಇರ್ತೀರಿ. ಅದು ಯಾರೇ ಆಗಿರಲಿ, ಸ್ವಲ್ಪ ಅಳ್ಬೋದು ಇಮೋಷ್ನಲಿ, ಆದರೂ ಕೂಡ ಹೆಣ ಇದ್ದಷ್ಟು ನಾವು ಒಂದು ರೀತಿ ಹೆಣಗಳ ಥರನೇ ಇರ್ತೀವಿ. ಆ ಹೆಣನ ಹೇಗಾದರೂ ಮಾಡಿ ಸ್ನಾನಗಿನ ಮಾಡಿಸಿ ಸೆಂಟ್ಗಿಂಟು ಹೊಡೆದು ಮಣ್ಣಿಗೆ ತೊಗೊಂಡು ಹಾಕಬೇಕು, ಆಮೇಲೆ ನಾವು ಫ್ರೀ ಆಗೋದು. ಅಲ್ಲಿವರೆಗೂ ನಾವು ಫ್ರೀ ಅಲ್ಲ. ದೇವರು ಮನುಷ್ಯನ ಒಳಗಡೆ ನೋಡುವಾಗ, ಹೃದಯದ ಒಳಗಡೆ ನೋಡುವಾಗ ನಾವು 1000 ಪ್ರಾಬ್ಲಮ್ ಹೇಳ್ತೀವಿ, ಆದರೆ ನಿನ್ನ ಒಳಗಡೆ ನೋಡುವಾಗ ಯು ಆರ್ ಡೆಡ್, ರೋಟನ್ ಇನ್ಸೈಡ್ ಆಫ್ ಯುವರ್ ಸ್ಪಿರಿಟ್. ನೌ ದ ಫಸ್ಟ್ ಥಿಂಗ್ ಗಾಡ್ ವಾಂಟ್ಸ್ ಟು ಗಿವ್ ಯು ಲೈಫ್. ಮೊದಲನೇದಾಗಿ ನಿನ್ನ ಒಳಗಡೆ ಆ ಜೀವ ಕೊಡಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ಆದರೆ ನಾನೇನು ಬಯಸ್ತಾ ಇದ್ದೀನಿ ಅಂದರೆ, ನಾವೆಲ್ಲರೂ ಬಯಸ್ತಾ ಇರೋದು, ಮನುಷ್ಯರು ಅದು ನಾವು ಬಯಸ್ತಾ ಇರೋದು, ನನ್ನ ಸಾಲ ತೀರಬೇಕು, ಮದುವೆ ಆಗಬೇಕು, ಮನೆ ಕಟ್ಟಬೇಕು, ಕೆಲಸ ಸಿಗಬೇಕು, ಲೈಫ್ ಸೆಟ್ಲ್ ಆಗಬೇಕು. ಇದು ನೀವು ಬಯಸ್ತಾ ಇದ್ದೀವಿ. ಇದನ್ನೆಲ್ಲ ಏನು ಹೇಳ್ಬೋದು ಅಂದರೆ, ಅರ್ಥ ಆಗೋ ರೀತಿಯಲ್ಲಿ, ಒಂದು ರೀತಿಯಲ್ಲಿ ನಮ್ಮ ಶವಕ್ಕೆ ಶೃಂಗಾರ ಮಾಡೋದು ಅಂತಾರಲ್ಲ, ಶವ ಇದೆ, ಆ ಶವಕ್ಕೆ ಶೃಂಗಾರ ಮಾಡೋದು, ಮೇಕಪ್ ಮಾಡೋದು. ಯಾರಾದರೂ ಬುದ್ಧಿವಂತರು ಶವಕ್ಕೆ ಮೇಕಪ್ ಎಲ್ಲ ಮಾಡಿ ಚೆನ್ನಾಗಿ ಇಟ್ಕೊಳ್ತಾರ? ಮನೆಯಲ್ಲಿ ಇಟ್ಕೊಳ್ತಾರ? ಹಾಗಾದರೆ ದೇವರು ಬುದ್ಧಿವಂತನ ದಡ್ಡನ? ಗಾಡ್ ಈಸ್ ವೈಸ್ ಗಾಡ್. ನಾವು ಕೇಳಿದ್ದೆಲ್ಲ ಹಿಂಗೆ ಮಾಡಲ್ಲ ದೇವರು, ಆಯಿತಾ? ಆ ಥರ ಎಲ್ಲ ತಿಳ್ಕೊಂಡು ಧ್ಯಾನಕ್ಕೆ ಬರಬೇಡಿ. ನಾನು ಹೇಳಿದ್ದೆಲ್ಲ ಮಾಡಿಬಿಡ್ತಾರೆ, ನಾನು ಕೇಳಿದ್ದೆಲ್ಲ ಕೊಟ್ಬಿಡ್ತಾರೆ. ಸ್ವಲ್ಪ ಕಣ್ಣೀರು ಬಿಟ್ಬಿಟ್ರೆ ಸಾಕು, ಎಕ್ಸ್ಟ್ರಾ ಕಣ್ಣೀರು ಬಿಟ್ಬಿಟ್ರೆ. ಕೆಲವರು ಕೇಳ್ತಾರಲ್ವ, ದೇವ್ರಿಗೆ ನಮ್ಮ ಕಣ್ಣೀರೇ ಕಾಣಿಸಲ್ಲ ಅನಿಸುತ್ತೆ ಬ್ರದರ್. ಅಲ್ಲ, ನಿನ್ನ ಕಣ್ಣೀರು ನೋಡಿ ಬಿಸ್ನೆಸ್ ಮಾಡೋದಾದರೆ ಅವ್ರನ್ನ ಯಾಕೆ ದೇವರು ಅಂತ ನಾವು ಕರಿಬೇಕು? ಮನುಷ್ಯರಾಗ್ತಾರೆ ಅವರು ಕೂಡ. ಅಯ್ಯೋ ತುಂಬ ಹತ್ಬಿಟ್ರು, ಅದಕ್ಕೆ ಕೊಟ್ಬಿಟ್ಟೆ. 10 ರೂಪಾಯಿ ಇಟ್ಕೊಂಡಿದ್ದೆ, ತುಂಬ ಹತ್ಬಿಟ್ರು, ಹಸುವಾಗ್ತಾ ಇದೆ, ಸತ್ತೋಗ್ಬಿಡ್ತೀನಿ ಅಂತ ಕೊಟ್ಬಿಟ್ಟೆ. ನೀನು ಕೊಡ್ಬೋದು, ಆದರೆ ದೇವರು ಕೊಡಲ್ಲ ಆ ಥರ. ನಮ್ಮ ಪ್ರಾಬ್ಲಮ್ ಅದೇ, ನಾವು ದೇವ್ರನ್ನ ನಮ್ಮದೇ ಆದ ಒಂದು ಐಡಿಯಾಲಜಿಯಲ್ಲಿ ನೋಡ್ತೀವಿ. ಕರೆಕ್ಟಾ? ದೇವರು ಅಂದರೆ ಹೀಗೆ ಇರಬೇಕು, ಗಾಡ್ ಮಸ್ಟ್ ಬಿ ಲೈಕ್ ದಿಸ್, ಅದರ್ವೈಸ್ ಹೌ ಕ್ಯಾನ್ ಬಿ ಗಾಡ್? ದೇವರು ಅಂದರೆ ಹೇಗಿರಬೇಕು? ಹೀಗೆ ಇರಬೇಕು. ಒಂದು ಕಾನ್ಸೆಪ್ಟ್ ಪ್ರತಿಯೊಬ್ಬರ ತಲೆಯಲ್ಲೂ ಇದೆ. ಇವತ್ತು ಪ್ರಪಂಚದಲ್ಲಿ ತುಂಬ ದೇವರುಗಳು ಇದ್ದಾರೆ. ಎಲ್ಲಿಂದ ಬಂತು? ಮನುಷ್ಯ ಮಾಡಿದ ಕಾನ್ಸೆಪ್ಟ್. ದೇವರು ಅಂದರೆ ಹೀಗಿರಬೇಕು, ಹೀಗಿದ್ರೇ ದೇವರು. ದೇವರು ಸಿಂಪಲ್ ಆಗಿ ಮನುಷ್ಯನ ಥರ ಇರೋನು ದೇವರಾಗಲ್ಲ. ಸಿಂಪಲ್ ಆಗಿ ಮನುಷ್ಯರ ಥರ ಇದ್ದರೆ ದೇವರಾಗಲ್ಲ. ಏನಾದರೂ ಸ್ವಲ್ಪ ವ್ಯತ್ಯಾಸ ಇರಬೇಕು. ಒಂದು ತಲೆ ಇರಬಾರ್ದು, 3 ತಲೆ ಇರಬೇಕು, ಇಲ್ಲ 6 ತಲೆ ಇರಬೇಕು, ಇಲ್ಲ 10 ತಲೆ ಇರಬೇಕು. ಒಂದು ಕಾಲು ಇರಬಾರ್ದು, ಕಾಲಲ್ಲಿ ಚಕ್ರ ಇರಬೇಕು. ಕೈ 1 ಇರಬಾರ್ದು, 2 ಇರಬಾರ್ದು. ಕೈ ಎಷ್ಟಿರಬೇಕು? ಕೈ ಒಂದು 5-6 ಕೈ ಇರಬೇಕು. ಇದು ಮನುಷ್ಯ ಕಲ್ಪನೆ. ದೇವರು ಅಂದರೆ ಸಾಧಾರಣವಾಗಿ ಮನುಷ್ಯನ ಥರ ಇರಬಾರ್ದು, ಬೇರೆ ಯಾವ ಥರನೇ ಬೆಂಕಿ, ಅದು ಬೆಂಕಿ ದೊಡ್ಡ ಬೆಂಕಿ ಥರ ಇರಬೇಕು. ಏನೋ ಒಂದು ಮನುಷ್ಯ ಮಾಡ್ತಾನೆ. ಸೊ ಈ ರೀತಿಯಲ್ಲಿ ಮನುಷ್ಯನ ಮೈಂಡ್ನಲ್ಲಿ ದೇವರು ಅಂದರೆ ಹೀಗೆ ಇರಬೇಕು. ಮತ್ತು ದೇವ್ರ ಸ್ವಭಾವ ಹೇಗಿರಬೇಕು? ಕಣ್ಣೀರು ಬಂದ ತಕ್ಷಣ ಒರೆಸ್ಬಿಡ್ಬೇಕು, ಅಳಕ್ಕೆ ಬಿಡಬಾರ್ದು. ತಾಯಿಗಿಂತ ಹೆಚ್ಚಾಗಿ ದೇವರು ಪ್ರೀತಿಸ್ತಾರೆ ಅಂತ ಬೈಬಲೆಲ್ಲ ಹೇಳ್ತಾರೆ. ಆದರೆ ಯಾವುದಾದ್ರೂ ತಾಯಿ ಮಗು ಹತ್ತ ತಕ್ಷಣ ಅಳ್ಳಿ ಬಿಡು, ಸ್ವಲ್ಪ ಕಣ್ಣೀರು ಹಾಕಲಿ, ಆಮೇಲೆ ಹೋಗಿ ಒರೆಸೋಣ ಅಂತ ಕಾಯ್ತಾ ಕೂತ್ಕೊಳ್ತಾಳ? ಇಲ್ಲ ಅಲ್ವಾ? ಅಯ್ಯೋ ಕಣ್ಣೀರು ಬರ್ತಾ ಇದೆ ಮಗುನಲ್ಲಿ, ಅಯ್ಯೋ ಮಗು ಅಳ್ತಾ ಇದೆ ಅಂತ ಬೇಗ ಹೋಗಿ ಒರೆಸ್ತಾಳೆ. ಹಾಗಾದರೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋ ದೇವರು ಕಣ್ಣೀರು ಬರಲಿಕ್ಕೆ ಬಿಡೋದಿಲ್ಲ. ತಾಯಿ ಒರೆಸೋದು ಯಾವಾಗ? ಕಣ್ಣೀರು ಬಂದ ಮೇಲೆ. ಹಾಗಾದರೆ ದೇವ್ರ ಪ್ರೀತಿ ತಾಯಿ ಪ್ರೀತಿಗಿಂತ ದೊಡ್ಡದಾದರೆ ಕಣ್ಣೀರು ಬರಲಿಕ್ಕೆ ಬಿಡ್ತಾರಾ? ಬಿಡಬಾರ್ದಲ್ವಾ? ದಟ್ ಈಸ್ ಯುವರ್ ಐಡಿಯಾಲಜಿ ಅಬೌಟ್ ಗಾಡ್ಸ್ ನೇಚರ್. ದೇವರ ಸ್ವಭಾವದ ಕುರಿತಾಗಿ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಐಡಿಯಾ. ತಾಯಿ ಮಗುನ ಎಚ್ಚರಿಕೆಯಿಂದ ನೋಡ್ಕೊಳ್ತಾಳೆ, ಬೀಳ್ಲಿಕ್ಕೆ ಬಿಡೋದಿಲ್ಲ. ಕೆಲವು ಟೈಮ್ ತಾಯಿ ಎಚ್ಚರ ತಪ್ಪಿ ಮಗು ಬಿದ್ದು ಹೋಗುತ್ತೆ, ಆವಾಗ ಮಗುನ ಬೇಗ ಬಂದು ಎತ್ಕೊಳ್ತಾರೆ. ಹಾಗಾದ್ರೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ದೇವರು ನಮ್ಮನ್ನು ಬೀಳ್ಲಿಕ್ಕೆ ಬಿಡ್ತಾರಾ? ಒದ್ದಾಡ್ಲಿಕ್ಕೆ ಬಿಡ್ತಾರಾ? ನರಳಾಡ್ಲಿಕ್ಕೆ ಬಿಡ್ತಾರಾ? ಮತ್ತು ಯಾಕೆ ಕ್ಯಾನ್ಸರ್ ಬರಲಿಕ್ಕೆ ಬಿಟ್ಟರು? ಯಾಕೆ ಆಕ್ಸಿಡೆಂಟ್ ಆಗಲಿಕ್ಕೆ ಬಿಟ್ಟರು? ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯಲಿಕ್ಕೆ ಬಿಟ್ಟರು? ಯಾಕೆ ಈ ರೀತಿ ಉಪವಾಸ ಬಿದ್ದು ಏನೂ ತಿನ್ಲಿಕ್ಕೆ ಗತಿ ಇಲ್ಲದೆ, ಕುಡಿಲಿಕ್ಕೂ ನೀರಿಲ್ಲದೆ ಸತ್ತೋಗ್ಲಿಕ್ಕೆ ಯಾಕೆ ದೇವರು ಬಿಟ್ಟರು?
ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವಂಥ ದೇವರು ಅಂತೆಲ್ಲ ನೀವು ಬೋಧನೆ ಮಾಡ್ತೀರಿ, ಬೈಬಲಲ್ಲಿದೆ, ಬೈಬಲೆಲ್ಲ ಸುಳ್ಳು, ನಾನು ನಂಬಲ್ಲ ಅಂತ ಹೇಳುವ ಅನೇಕರಿದ್ದಾರೆ. ಯಾಕೆಂದರೆ ಅವರ ಐಡಿಯಾ ವರ್ಕೌಟ್ ಆಗ್ತಾ ಇಲ್ಲ. ದೇವರ ಬಗ್ಗೆ ಮನುಷ್ಯನಿಗಿರುವ ಐಡಿಯಾ ವರ್ಕೌಟ್ ಆಗ್ತಾ ಇಲ್ಲ. ಇನ್ನು ಕೆಲವರು ಕರಿಸ್ಮ್ಯಾಟಿಕಲ್ಲಿರೋರು, ಪ್ರೇಯರಿಗೆ ಹೋಗೋರು, ಪ್ರೇಯರ್ಲಿರೋರು, ಅವ್ರದ್ದು ಮೈಂಡಲ್ಲಿ ಏನಂದರೆ ದೇವರು ಪ್ರಾರ್ಥನೆ ಮಾಡಿದ ತಕ್ಷಣ ಏನೋ ಒಂದು ಮಾಡಿಬಿಡ್ತಾರೆ. ಪ್ರಾರ್ಥನೆ ಮಾಡಿದ ತಕ್ಷಣ ಖಂಡಿತ ಮಾಡಿಬಿಡ್ತಾರೆ. ಈ ರೀತಿ ಒಂದು ಫಾಲ್ಸ್ ಪ್ರಾಮಿಸ್ ಎಲ್ಲ ಕೊಡೋರು ಯಾರು ಅಂದರೆ ಈ ಕರಿಸ್ಮ್ಯಾಟಿಕ್ ಬೋಧಕರು ಅನೇಕರು ಕೊಡ್ತಾರೆ. ಬ್ರದರ್ಸ್ಗಳು, ಸಿಸ್ಟರ್ಸ್ಗಳು, ಇವರು ಕೊಡ್ತಾರೆ. ಏನಂತ? ಈ ಫಾಲ್ಸ್ ಪ್ರಾಮಿಸ್, ತಪ್ಪು ವಾಗ್ದಾನಗಳು, ಸುಳ್ಳು ವಾಗ್ದಾನಗಳು. ನೀವು ಬನ್ನಿ, ಬರ್ತಾ ಇರಿ, 9 ವಾರ ಬಂದರೆ ಸಾಕು, ಆಗ್ಬಿಡುತ್ತೆ. 3 ವಾರ ಈ ಪ್ರಾರ್ಥನೆ ಮಾಡ್ತಾ ಇರಿ, ಸಿಕ್ಬಿಡುತ್ತೆ. ನೀವು ಈ ರೀತಿಯಲ್ಲಿ ಟೈಮಿಂಗ್ಸ್ ಕೊಡ್ತಾರೆ ಕೆಲವರು, ಇಂತಿಂಥ ಟೈಮಲ್ಲಿ ಇಂತಿಂಥ ಪ್ರೇಯರ್ಗಳು ಮಾಡಿ ಸಿಗುತ್ತೆ. ಪಾಪ ಅವರೆಲ್ಲ ಮಾಡ್ತಾರೆ, ಆಯಿತಾ, ಪ್ರಾಮಾಣಿಕತೆಯಿಂದ ಮಾಡ್ತಾರೆ. ಮಾಡದೇ ಅಲ್ಲ, ಮಾಡಿದ ಮೇಲೆ ವರ್ಕೌಟ್ ಆಗಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದು ಅವ್ರಿಗೆ ಸಿಕ್ಕಿರೋದಿಲ್ಲ. ಆಗ ಕೇಳೋ ಪ್ರಶ್ನೆ ಏನು ಗೊತ್ತಾ? ನಾವಿಷ್ಟು ಪ್ರಾರ್ಥನೆ ಮಾಡ್ತೀವಿ, ಫಾಸ್ಟಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ದೇವರು ಯಾಕೆ ನಮ್ಮ ಈ ಒಂದು ಪ್ರಾಬ್ಲಮಲ್ಲಿ ಬಂದಿಲ್ಲ, ಇಳಿದು ಬಂದಿಲ್ಲ? ಎಲ್ಲರೂ ಹೇಳಿದ್ದು ನಾವು ಮಾಡಿದ್ದೀವಿ, ಯಾಕೆ ಬಂದಿಲ್ಲ? ಮಾಡಬೇಕಾಗಿತ್ತಲ್ವ? ನಿಮಗೂ ಅನಿಸ್ಬೋದು ಆ ಥರ? ಅನಿಸ್ತಾ ಇದೆಯಾ? ಅನಿಸಲ್ಲ ಬಿಡಿ. ಅನಿಸಿದ್ರು ನೀವು ಬಾಯ್ಬಿಟ್ಟು ಹೇಳೋದು ಇಲ್ಲ ಅನಿಸ್ತಾ ಇದೆ ಅಂತ. ಸೊ ನಮ್ಮ ಮೈಂಡಲ್ಲಿ, ನಮ್ಮ ಒಂದು ರಿಲಿಜಿಯಸ್, ಒಂದು ಧಾರ್ಮಿಕತೆ ತುಂಬಿರುವ ನಮ್ಮ ಮೈಂಡಲ್ಲಿ ಏನು ಅನಿಸುತ್ತೆ ಅಂದರೆ, ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲ ಮಾಡಿದ್ರೆ, ಪ್ರಾರ್ಥನೆಗಳು ಅದು ಇದು ಏನಿದೆಯೋ ಅದನ್ನು ಮಾಡಿದ್ರೆ ದೇವರು ನಾವು ಹೇಳಿದ್ದೆಲ್ಲ ಮಾಡಿಬಿಡ್ತಾರೆ, ನಾವು ಪ್ರಾರ್ಥಿಸಿದ್ದೆಲ್ಲ ಸಿಕ್ಬಿಡುತ್ತೆ, ಕೊಟ್ಬಿಡ್ತಾರೆ ಅನ್ನೋದು ನಮ್ಮ ಮೈಂಡಲ್ಲಿದೆ. Our ideology about God's nature, God's way of working, God's character, that is ultimately wrong. ಅದು ತಪ್ಪು. ಇನ್ನು ಜೀಸಸ್ ಬಗ್ಗೆ, ದೇವರ ಬಗ್ಗೆ, ಜೀಸಸ್ ಬಗ್ಗೆ ಇವತ್ತು ನಿಜವಾಗಲೂ, ಅದಕ್ಕೆ ನಾನು ಫಸ್ಟೇ ಹೇಳಿದ್ದು, ಈ ಯೇಸು ಕ್ರಿಸ್ತರನ್ನು ನಿಜವಾಗಲೂ ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದೇ ಈ ಲೋಕದಲ್ಲಿ ನಮ್ಮ ಮುಖ್ಯ ಕೆಲಸ. ಈ ಲೋಕದಲ್ಲಿ ಹುಟ್ಟಿದ ನನ್ನ ಕೆಲಸ ಏನು ಕೇಳಿದರೆ, ನೋಯಿಂಗ್ ಯುವರ್ ಗಾಡ್, ನಿನ್ನ ದೇವರನ್ನ ನೀನು ಅರ್ಥಕೊಳ್ಳೋದೆ, ಬೇರೆ ಏನೂ ಅಲ್ಲ. ಇದನ್ನು ಬಿಟ್ಟುಬಿಟ್ಟು ಬೇರೆ ಏನು ಮಾಡಿದ್ರು ನಿನ್ನ ಜೀವನನೂ ವೇಸ್ಟ್ ಆಗುತ್ತೆ, ನೀನು ವೇಸ್ಟ್ ಆಗ್ತೀಯ. ಇಷ್ಟು ಮಾಡಿದರೆ ಸಾಕು ಕೇಳಿದರೆ, ಇಷ್ಟು ಮಾಡಿದರೆ ಸಾಕು. ಇದಕ್ಕೆ 24 ಗಂಟೆ ಬೈಬಲ್ ಹಿಡ್ಕೊಂಡು ಕೂತ್ಕೋಬೇಕು ಅಂತ ಏನಿಲ್ಲ, ಪ್ರೇಯರ್ ಗ್ರೂಪ್ಗೆ ಸೇರ್ಕೋಬೇಕು ಅಂತಲೂ ಏನೂ ಇಲ್ಲ. ನಾನು ಹೇಳ್ತಾ ಇರೋದಿಷ್ಟೇ, ನೀನು ಪ್ರೇಯರ್ ಗ್ರೂಪಲ್ಲಿ ಇದೆಯೋ, ಪ್ರೇಯರ್ ಗ್ರೂಪಿಂದ ಹೊರಗಡೆ ಇದೆಯೋ, ಬೈಬಲ್ ಓದ್ತೀಯೋ ಓದಲ್ವೋ, ದಟ್ ಈಸ್ ಅಪ್ ಟು ಯು, ಅದು ನಿನಗೆ ಬಿಟ್ಟಿದ್ದು. ಆದರೆ ಇಷ್ಟಂತೂ ತಿಳ್ಕೊ, ನಿನ್ನ ಸೃಷ್ಟಿಕರ್ತನನ್ನು ನೀನು ತಿಳ್ಕೊಂಡು ಅದು ಯೇಸು ಕ್ರಿಸ್ತರೇ ಅಂತ ನಿನಗೆ ಅರ್ಥ ಆಗಬೇಕು. ಯು ಮಸ್ಟ್ ನೋ ಯುವರ್ ಕ್ರಿಯೇಟರ್ ಆ್ಯಂಡ್ ದ್ಯಾಟ್ ಕ್ರಿಯೇಟರ್ ಈಸ್ ಜೀಸಸ್ ಕ್ರೈಸ್ಟ್. ಇದು ನಮ್ಗೆ ಅರ್ಥ ಆಗಿ ನಾವು ಬದುಕೋದಿದೆಯಲ್ವಾ, ಅದೇ ನಿಜವಾದ ತೃಪ್ತಿಕರವಾದ ಜೀವನ. ಆ್ಯಂಡ್ ದ್ಯಾಟ್ ಓನ್ಲಿ ಒನ್ ಥಿಂಗ್ ಈಸ್ ನೀಡ್ ಫಾರ್ ಯು. ವಾಟ್ ಈಸ್ ಯುವರ್ ನೀಡ್ ಕೇಳಿದರೆ, ಜೀಸಸ್ ಕ್ರೈಸ್ಟ್ ದ ಸನ್ ಆಫ್ ಗಾಡ್, ದ ಲಿವಿಂಗ್ ಗಾಡ್ ಈಸ್ ಯುವರ್ ಅಲ್ಟಿಮೇಟ್ ನೀಡ್. ಜೀಸಸ್ ಕ್ರೈಸ್ಟ್ ಈಸ್ ದ ಟ್ರೂ ನೀಡ್ ಆಫ್ ಆಲ್ ಪೀಪಲ್. ಪ್ರತಿಯೊಬ್ಬ ಮನುಷ್ಯನ ಏಕೈಕ ಅಗತ್ಯ ಯೇಸು. ಯೇಸು ಅಂದರೆ ಯೇಸುವನ್ನು ಅರಿತುಕೊಳ್ಳುವುದು, ನೋಯಿಂಗ್ ಗಾಡ್, ನೋಯಿಂಗ್ ಜೀಸಸ್. ಅದು ಬಿಟ್ಟು ಬೇರೆ ಯಾವುದಾದ್ರೂ ಇದೆಯಾ ಕೇಳಿದರೆ, ಬೇರೆ ಯಾವುದೂ ಇಲ್ಲ ನಿಜವಾಗಲೂ. ಇದು ಒಂದು ಇದ್ಬಿಟ್ರೆ ನಿಮ್ಮ ಜೀವನದಲ್ಲೇ ನೀವು ಪಾಸ್, ನಿಮ್ಮ ಜೀವನದಲ್ಲಿ ನೀವು ಪಾಸ್. ಆದರೆ ಇವತ್ತು ನಮಗೆ ಪಾಸ್ ಆಗೋದು ತುಂಬ ಕಷ್ಟ. ಯಾಕೆ ಅಂದರೆ ನಾವು ದೇವರ ಬಗ್ಗೆ, ಯೇಸು ಕ್ರಿಸ್ತರ ಬಗ್ಗೆ, ಓಕೆ, ಅಥವಾ ದೇವರ ಪ್ರೀತಿಯ ಬಗ್ಗೆ ತಪ್ಪಾದ ಕಲ್ಪನೆಗಳು, ತಪ್ಪಾದ ಅರಿವು ನಮ್ಮ ಒಳಗಡೆ ಕನ್ಸೀವ್ ಆಗಿಬಿಟ್ಟಿದೆ, ಗರ್ಭ ಧರಿಸ್ಬಿಟ್ಟಿದೆ. ಇದನ್ನು ಮೊದಲು ಏನು ಮಾಡಬೇಕು? ಅಬಾರ್ಟ್ ಮಾಡಬೇಕು. ಗರ್ಭಪಾತ. ನಮ್ಮ ಒಳಗಡೆ ತಪ್ಪಾಗಿ ಬಂದಿರುವ ದೇವರ ಕುರಿತು, ಯೇಸು ಕ್ರಿಸ್ತನ ಕುರಿತು ಮತ್ತು ದೇವರ ಪ್ರೀತಿಯ ಕುರಿತಾದ ಈ ರಾಂಗ್ ಕನ್ಸೆಪ್ಷನ್ ಹ್ಯಾಸ್ ಟು ಬಿ ಅಬಾರ್ಟೆಡ್ ಥ್ರೂ ದ ನಾಲೆಡ್ಜ್ ಆಫ್ ದ ಟ್ರೂತ್. ಸತ್ಯದ ಅರಿವಿನಿಂದ ನಾವೇನು ಮಾಡಬೇಕು? ನಮ್ಮೊಳಗಡೆ ತಪ್ಪಾಗಿ ತುಂಬಿಕೊಂಡಿರ್ತಕ್ಕಂತಹ ದೇವರ ಕುರಿತಾದ, ಯೇಸು ಕ್ರಿಸ್ತನ ಕುರಿತಾದ ಮತ್ತು ದೇವರ ಪ್ರೀತಿಯ ಕುರಿತಾದ ತಪ್ಪಾದ ಅರಿವುಗಳು ತಪ್ಪಾಗಿ ಫಾರ್ಮ್ ಆಗಿರೋದು, ಅದು ಮೊದಲು ಅಬಾರ್ಟ್ ಆಗಿ ಹೋಗಬೇಕು.
ಅಲ್ಲಿವರೆಗೂ ಖಂಡಿತವಾಗಲೂ ಆ ಒಂದು ನಿಜವಾದ ತೃಪ್ತಿಕರವಾದ ಕ್ರಿಸ್ತಿಯ ಜೀವಿತವನ್ನು ನಮಗೆ ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಎಲ್ಲಾದರೂ ಪ್ರಾರ್ಥನೆಗೆ ಹೋಗಿ, ಯಾವ ಥರನಾದರೂ ಪ್ರಾರ್ಥನೆ ಮಾಡಿ, ಸಕಲ ಪ್ರಾರ್ಥನೆಗಳನ್ನೂ ಮಾಡಿ, ಬೈಬಲ್ ಪೂರ್ತಿ ಬೈಹರ್ಟ್ ಮಾಡಿಕೊಳ್ಳಿ, ಆದರೂ ಕೂಡ ಏನೂ ವರ್ಕೌಟ್ ಆಗಲ್ಲ. ನಿಮ್ಮ ಒಳಗಡೆ ಇರುವ ತಪ್ಪಾದ ಅರಿವು, ಅದನ್ನು ಮೂಢನಂಬಿಕೆ ಅಂತ ಹೇಳ್ಬೋದು. ಈ ಮೂಢನಂಬಿಕೆ ಅನ್ನೋದು ಎಲ್ಲಿವರೆಗೆ ಹೋಗೋದಿಲ್ವೋ ಅಲ್ಲಿವರೆಗೂ ನಾವು ಮೂಢತನದಲ್ಲೇ ಬದುಕ್ತೀವಿ, ಮೂಢರಾಗಿಯೇ ಪ್ರಾರ್ಥಿಸ್ತೀವಿ, ಮೂಢರಾಗಿಯೇ ಎಲ್ಲದೂ ಮಾಡ್ತೀವಿ. ಏನು ಪ್ರಯೋಜನ? ಅದರಿಂದ ಮೊದಲು ಇದು ಹೋಗಬೇಕು ನಮ್ಮ ತಲೆಯಿಂದ, ಆಯಿತಾ? ಯಾವುದು? ದೇವರ ಕುರಿತಾದ, ಯೇಸುಕ್ರಿಸ್ತನ ಕುರಿತಾದ ಅಥವಾ ದೇವರ ಪ್ರೀತಿಯ ಕುರಿತಾದ ತಪ್ಪಾದ ಅರಿವು ಹೋಗಬೇಕು, ಪೂರ್ತಿಯಾಗಿ ಹೋಗಬೇಕು. ನಾವು ಅಂದ್ಕೊಂಡಿರೋದು ಯಾವುದು ಅಲ್ಲ ನಿಜವಾಗ್ಲೂ ದೇವರು. ನಾವು ಅಂದ್ಕೊಂಡಿರುವುದಲ್ಲ ನಿಜವಾದ ಜೀಸಸ್. ನಾವು ನಮ್ಮ ಅನಿಸಿಕೆ ಅಲ್ಲ ದೇವರ ಪ್ರೀತಿ. ದೇವರ ಪ್ರೀತಿ ಅನ್ನೋದು ನಿಜವಾದದ್ದೇ. ಈಗ ಫಾರ್ ಎಕ್ಸಾಂಪಲ್ ಅರ್ಥ ಆಗಲಿಕ್ಕೋಸ್ಕರ ಹೇಳ್ತೀನಿ. ಈಗ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಕಾರ್ ಆಕ್ಸಿಡೆಂಟ್ ಆಯಿತು. ಎಲ್ಲೋ ನೀವು ಹೋಗ್ತಾ ಇದ್ದೀರಿ, ಅಪ್ಪ ಅಮ್ಮ ನೀವು ಮಕ್ಕಳು ಹೋಗ್ತಾ ಇದ್ದೀರಿ. ಹೋಗುವಾಗ ಕಾರ್ ಆಕ್ಸಿಡೆಂಟ್ ಆಯಿತು, ಫ್ಯಾಮಿಲಿ ಟ್ರಿಪ್. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಯಾವುದೋ ಒಂದು ಒಳ್ಳೆಯ ಧ್ಯಾನಕ್ಕೆ ಹೋಗ್ತಾ ಇದ್ದೀರಿ ಅಂತಲೇ ಇಟ್ಕೊಳ್ಳೋಣ, ಒಳ್ಳೆಯ ರಿಟ್ರೀಟಿಗೆ ಹೋಗ್ತಾ ಇದ್ದೀರಿ, ಅಥವಾ ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ. ಹೋಗೋ ದಾರಿನಲ್ಲೋ ಬರೋ ದಾರಿನಲ್ಲೋ ಕಾರ್ ಆಕ್ಸಿಡೆಂಟ್ ಆಯಿತು, ಎಲ್ಲ ಸತ್ತೋದ್ರು, ಕಾರಲ್ಲಿರೋ ಎಲ್ಲರೂ ಸತ್ತೋದ್ರು, ನೀವು ಮಾತ್ರ ಉಳ್ಕೊಂಡ್ರಿ. ನೀವೊಬ್ಬರೇ ಉಳ್ಕೊಂಡ್ರಿ. ನಿಮ್ಮ ಹತ್ರ ಬಂದುಬಿಟ್ಟು ಯಾರೋ ಒಬ್ಬರು ಹೇಳ್ತಾರೆ, ಡೋಂಟ್ ವರಿ, ಜೀಸಸ್ ಲವ್ಸ್ ಯು, ಚಿಂತೆ ಮಾಡಬೇಡ, ಯೇಸು ನಿನ್ನನ್ನು ಪ್ರೀತಿಸ್ತಾರೆ, ದೇವರಿಗೆ ನಿನ್ನ ಮೇಲೆ ಪ್ರೀತಿ ಇದೆ. ಆ ಒಂದು ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇರುವ ತನ್ನ ಕುಟುಂಬದವ್ರನ್ನೆಲ್ಲರನ್ನೂ ಕಣ್ಮುಂದೆನೇ ಆಕ್ಸಿಡೆಂಟಲ್ಲಿ ಕಳ್ಕೊಂಡಿರುವ ಆ ವ್ಯಕ್ತಿಗೆ ನೀವು ಹೋಗಿ ಯೇಸು ನಿನ್ನನ್ನು ಪ್ರೀತಿಸ್ತಾರೆ ಅಂದರೆ, ಅಥವಾ ಗಾಡ್ ಈಸ್ ವಿತ್ ಯು, ದೇವರು ನಿನ್ನ ಜೊತೆಯಲ್ಲಿದ್ದಾರೆ, ದೇವರು ನಿನ್ನನ್ನು ಪ್ರೀತಿಸ್ತಾರೆ ಅಂದರೆ ಅವನಿಗೆ ಸಂತೋಷ ಆಗುತ್ತಾ, ಕೋಪ ಬರುತ್ತಾ? ನೀನು ಬೇಡ, ನಿನ್ನ ದೇವರು ಬೇಡ. ಕರೆಕ್ಟಾ? ನೀನು ಬೇಡ, ನಿನ್ನ ದೇವರು ಬೇಡ. ದೇವರು ಸುಳ್ಳು, ದೇವರು ಪ್ರೀತಿ ಮಾಡೋದು ಸುಳ್ಳು. ಕಾಣ್ತಾ ಇಲ್ವಾ ಹೆಣಗಳು? ಜನ್ಮ ಕೊಟ್ಟ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಎಲ್ಲರೂ ಸತ್ರು, ಎಲ್ಲರನ್ನೂ ಸಾಯಿಸಿದ್ದೇವರು. ಎಲ್ಲಿ ಹೋಗಿ ಬಂದ್ವಿ ನಾವು? ನಾವು ಮಾಟ ಮಂತ್ರಕ್ಕೆ ಹೋಗಿಲ್ಲ, ನಾವು ವ್ಯಭಿಚಾರ ಮಾಡ್ಲಿಕ್ಕೆ ಹೋಗಿ ಬಂದಿಲ್ಲ, ನಾವೆಲ್ಲೂ ಸಿನಿಮಾಕ್ಕೆ ಹೋಗಿಲ್ಲ, ನಾವು ಪುಣ್ಯಕ್ಷೇತ್ರಕ್ಕೆ ಹೋದ್ವಿ, ನಾವು ಧ್ಯಾನ ಕೇಂದ್ರಕ್ಕೆ ಹೋದ್ವಿ, ಧ್ಯಾನ ಮಾಡಿ ಬಂದ್ವಿ. ಆದರೆ ದೇವರು ಕಾಪಾಡ್ಬೋದಾಗಿತ್ತಲ್ವಾ? ಪ್ರಶ್ನೆ, ಕಾಪಾಡ್ಬೋದಾಗಿತ್ತಾ? ಉತ್ತರ ಕೊಡಿ ನೀವೀಗ. ಕಾಪಾಡ್ಬಹುದಾಗಿತ್ತಾ? ಸಮಯ ಹಣೆ ಬರ ಅಂತ ಹೇಳ್ತಾರಲ್ಲ, ಅದು ನೀವು ಹೇಳಬೇಕಷ್ಟೇ, ಹಣೆ ಬರ. ಸೊ ಕಾಪಾಡ್ಬಹುದಾಗಿತ್ತು. ಕಾಪಾಡ್ಬಹುದಾಗಿತ್ತ ಕೇಳಿದರೆ ಕಾಪಾಡ್ಬೋದಾಗಿತ್ತು. ಯಾಕೆ ಕಾಪಾಡಿಲ್ಲ? ಯಾಕೆ ಕಾಪಾಡಿಲ್ಲ? ಈ ಪ್ರಶ್ನೆ ನಿಮ್ಮ ತಲೆ ಒಳಗಡೆ ಸಾಯೋ ತನಕ ಇರುತ್ತೆ. ಆದ್ದರಿಂದ ಯಾರಿಲ್ಲ? ದೇವರಿಲ್ಲ. ದೇವರು ಸುಳ್ಳು. ದೇವರ ಪ್ರೀತಿ ಬರೀ ನಾಟಕ ಅಷ್ಟೇ. ಇದು ಯಾರು ಮಾಡ್ಕೊಂಡಿರೋದು ಗೊತ್ತಾ? ಇನ್ನು ಬುದ್ಧಿವಂತರಿದ್ದಾರೆ, ಸಾಧಾರಣ ಜನ ಅಲ್ಲ, ಬುದ್ಧಿವಂತರಿದ್ದಾರೆ. ಈ ದೇವ್ರನ್ನೆಲ್ಲ ಮನುಷ್ಯರು ಮಾಡ್ಕೊಂಡಿದ್ದಾರೆ. ದೇವ್ರನ್ನ ಯಾರಾದರೂ ಎಲ್ಲಾದರೂ ನೋಡಿದಾರಾ? ನೋಡಿಲ್ಲ. ನೋಡಿಲ್ಲ. ನೀವು ನೋಡಿದ್ದೀರಾ? ಇಲ್ಲ, ಯಾರೂ ನೋಡಿಲ್ಲ. ಪ್ರಪಂಚದಲ್ಲರೂ ಯಾರೂ ನೋಡಿಲ್ಲ ಇವತ್ತಿನ ತನಕ ದೇವ್ರನ್ನ. ಆದರೂ ದೇವರಿದ್ದಾರೆ ದೇವರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳಿ? ಬಿಸ್ನೆಸ್ ಮಾಡೋದಕ್ಕೆ. ಅವ್ರು ಏನೋ ಒಂದು ಮಾಡಬೇಕು, ಅದಕ್ಕೋಸ್ಕರ ದೇವರಿದ್ದಾರೆ ಅಂತ ಜನ ಹೇಳ್ತಾರಷ್ಟೇ. ಇದು ತಲೆ ಒಳಗಡೆ ಇದೆ ಕೆಲವರಿಗೆ. ಹಾಗಾದ್ರೆ ದೇವ್ರನ್ನ ತೋರಿಸ್ತೀರಾ ಕೇಳಿದ್ರೆ ಎಲ್ಲಿಂದ ತೋರಿಸೋದು? ದೇವ್ರನ್ನ ತೋರ್ಸೋಕ್ಕಾಗುತ್ತಾ ದೇವ್ರನ್ನ? ಈಗ ನೀವೆಲ್ಲ ದೇವ್ರನ್ನ ನಂಬ್ತೀರಿ, ನಿಮ್ಮನ್ನು ಯಾರೋ ಕೇಳ್ತಾರೆ ದೇವರು ದೇವರು ಅಂತೆಲ್ಲಪ್ಪ, ತೋರಿಸಿ ದೇವ್ರನ್ನ. ಈಗ ಅವನು ಕೇಳ್ತಾನೆ, ಆಕ್ಸಿಡೆಂಟಲ್ಲಿ ಸತ್ತೋದ್ರಲ್ವಾ, ಈಗ ದೇವರಿದ್ದಾರೆ ಅಂತ ಹೇಳಿಯಲ್ಲ, ಕರಿ ನಿನ್ನ ದೇವ್ರನ್ನ, ಕರಿಯಪ್ಪ. ಸತ್ತೋಗಿರೋ ಅಪ್ಪ ಅಮ್ಮನ ಎಬ್ಸ್ಲಿಕ್ಕೆ ಹೇಳು, ನಾನು ನಂಬ್ತೀನಿ ದೇವರನ್ನ. ನಿಮ್ಮಲ್ಲೂ ಕೆಲವರು ಧ್ಯಾನಕ್ಕೆ ಬಂದಾಗ ಆ ರೀತಿ ಪ್ರಶ್ನೆ ಇಟ್ಕೊಂಡು ಬರ್ತೀರಿ, ನನ್ನ ಸಾಲ ಎಲ್ಲ ತೀರಿಸ್ಬಿಡ್ಲಿ, ನಾನು ನಂಬ್ತೀನಿ ನಾಳೆಯಿಂದ. ನೀನು ಸಾಲ ತೀರಿಸಿದ್ರಲ್ಲ, ನಿನ್ನ ಜೀವನದಲ್ಲಿ ಏನಾದರೂ ನೀನು ನಂಬಲ್ಲ. ಹೀಗೆ ನೀನು ಹೇಳ್ತಾನೆ ಇರ್ತೀಯ.
ಯಾವುದೇ ಒಂದು ಅದ್ಭುತ ನಿನ್ನ ಕಣ್ಣು ಮುಂದೆ ಆಗಿದ್ದರಿಂದ ನೀನು ದೇವ್ರನ್ನ ನಂಬಕ್ಕಾಗಲ್ಲ. ದೇವರೇ ನಿನಗೆ ಪ್ರಕಟಪಡಿಸ್ಕೊಡ್ಬೇಕು, ತಿಳಿಯಪಡಿಸ್ಕೊಡ್ಬೇಕು, ನಾನಿದ್ದೀನಿ, ನಾನೇ ದೇವರು ಅಂತ. ಅನ್ಲೆಸ್ ಆ್ಯಂಡ್ ಅಂಟಿಲ್ He reveals Himself to you, you cannot believe God. Same thing for Jesus. Unless and until you get a revelation of Jesus, that means unless and until He reveals Himself to you that I am the Lord, you cannot believe in Jesus. ಅದೇ ಥರ ದೇವರ ಪ್ರೀತಿ ಕೂಡ ಅದೊಂದು ಪ್ರಕಟಣೆ, ಆಯಿತಾ? ಗಾಡ್ಸ್ ಲವ್ ಇಸ್ ಎ ರೆವಲೇಷನ್. ಇಟ್ ಈಸ್ ನಾಟ್ ಎ ಎಕ್ಸ್ಪೀರಿಯನ್ಸ್. ಅದೊಂದು ಅನುಭವ ಅಲ್ಲ. ಇಟ್ ಈಸ್ ಎ ರೆವಲೇಷನ್. ತಲೆಯಲ್ಲಿಟ್ಕೊಳ್ಳಿ, ಪ್ರಕಟಣೆ. ಗಾಳಿ ಅನುಭವ, ಬಿಸಿಲು ಅನುಭವ, ಮನುಷ್ಯರ ಸಂಬಂಧಗಳು, ಇದೆಲ್ಲ ಅನುಭವಗಳು. ನಮ್ಗೆ ಅನುಭವಿಸ್ಲಿಕ್ಕಾಗುತ್ತೆ ಮನುಷ್ಯರಾದ ನಮಗೆ. ಆದರೆ ದೇವರೇ ಒಂದು ಪ್ರಕಟಣೆ. ಗಾಡ್ ಈಸ್ ಎ ರೆವಲೇಷನ್. ಜೀಸಸ್ ಕ್ರೈಸ್ಟ್ ಆಲ್ಸೋ ಎ ರೆವಲೇಷನ್. ಗಾಡ್ಸ್ ಲವ್, ದಟ್ ಈಸ್ ಆಲ್ಸೋ ಎ ರೆವಲೇಷನ್. ಇದೊಂದು ಪ್ರಕಟಣೆ, ಇದು ಒಳಗೆ ಆಗುವಂಥ ಪ್ರಕಟಣೆ. ನಾವು ವಿ ಆರ್ ಸೀಕಿಂಗ್ ಗಾಡ್, ವಿ ಆರ್ ಸೀಕಿಂಗ್ ಗಾಡ್ಸ್ ಲವ್ ಇನ್ ಎನ್ ಎಕ್ಸ್ಪೀರಿಯನ್ಷಿಯಲ್ ವೇ. ನಮಗೆ ಅನುಭವ ಆಗಬೇಕು ಅಂತ ನಾವು ಹುಡುಕ್ತೀವಿ. ನಮಗೆ ಅನುಭವ ಆದರೆ ನಾವು ನಂಬ್ತೀವಿ, ಇಲ್ಲ ಅಂದರೆ ನಂಬೋದಿಲ್ಲ. ನಮ್ಮ ಕೆಲ ನಂಬಲಿಕ್ಕೆ ಆಗೋದಿಲ್ಲ. ಅನುಭವ ಆದ ತಕ್ಷಣವೂ ನಾವು ನಂಬೋದಿಲ್ಲ. ದ್ಯಾಟ್ ಈಸ್ ರಿಯಾಲಿಟಿ. ಈವನ್ ಇಫ್ ಯು ಎಕ್ಸ್ಪೀರಿಯನ್ಸ್ ಆಲ್ಸೋ ಯು ಕ್ಯಾನಾಟ್ ಬಿಲೀವ್, ಬಿಕಾಸ್ ನಾವು ಆಲ್ಸೋ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಗಾಡ್. ಈಗಲೂ ದೇವರನ್ನ ಅನುಭವಿಸ್ತಾ ಇದ್ದೀರಿ ಎಲ್ಲರೂ. ಹೇಗೆ? ಬದುಕಿರೋದೇ ಒಂದು ದೇವರ ಅನುಭವ ಅಲ್ವಾ? ಉಸಿರಾಡ್ತಾ ಇರೋದು ದೇವರ ಅನುಭವ ಅಲ್ವಾ? ದೇವರು ಜೀವ ಕೊಟ್ಟಿದ್ದರಿಂದ ಅಲ್ವಾ ನಾವಿವತ್ತು ನಡೆದಾಡ್ತಾ ಇರೋದು, ಮಾತಾಡ್ತಾ ಇರೋದು, ಕುಳಿತುಕೊಂಡಿರೋದು, ನಿಂತ್ಕೊಂಡಿರೋದು, ಧ್ಯಾನಕ್ಕೆ ಬಂದಿರೋದು, ವಾಟ್ ಎವರ್ ಇಟ್ ಈಸ್. ದೇವರು ಇರೋದ್ರಿಂದ ತಾನೇ, ದೇವ್ರ ಶಕ್ತಿ ಕೊಟ್ಟಿದ್ದರಿಂದ ತಾನೇ. ದೇವ್ರ ಊಟ ಕೆಲವರು ಹೇಳ್ತೀವಲ್ಲ, ದೇವ್ರ ಊಟ ಕೊಟ್ಟಿದ್ದಕ್ಕೆ ಹೊಟ್ಟೆ ತುಂಬಿತು, ಇಲ್ಲ ಅಂದರೆ ಇಲ್ಲ. ನಿಜ, ದೇವ್ರ ಊಟ ಕೊಟ್ಟಿದ್ದಾರೆ, ದೇವ್ರ ಕಾರ್ಯ ಮಾಡಿದಾರಲ್ವಾ. ದೇವ್ರ ಗಾಳಿ ಕೊಟ್ಟಿದ್ದರಿಂದ ಉಸಿರಾಡ್ತಾ ಇದ್ದೀವಿ, ಕರೆಕ್ಟಾ? ಎಸ್. ಹಾಗಾದರೆ ದೇವರ ಅನುಭವ ಸಿಗ್ತಾ ಇದೆಯಾ ನಮಗೆ ಕೇಳಿದರೆ? ದೇವರ ಅನುಭವ ಸಿಗ್ತಾ ಇದೆ, ದೇವರ ಅನುಭವ ಸಿಗ್ತಾ ಇದೆ. ಆದರೂ ಕೂಡ ನಮಗೆ ಆ ದೇವರನ್ನ ಪ್ರೀತಿಸ್ಲಿಕ್ಕೆ ಆಗ್ತಾ ಇದೆಯಾ? ಯಾಕಾಗ್ತಾ ಇಲ್ಲ ಗೊತ್ತಾ? ದೇವರ ಒಂದು ಪ್ರಕಟಣೆ ನಮಗಾಗಿಲ್ಲ. ಗಾಡ್ ಈಸ್ ನಾಟ್ ಯೆಟ್ ರಿವೀಲ್ಡ್ ಟು ಯು. ಅದೊಂದು ರೆವಲೇಷನ್ ನಮ್ಮ ಒಳಗಡೆ ಆಗುವಂಥದ್ದು. ಇದಕ್ಕೆ ನಾನೇನು ಮಾಡಬೇಕು ಕೇಳಿದ್ರೆ ಏನು ಮಾಡಬೇಡಿ, ಯಾಕಂದ್ರೆ ನಾವೇನು ಮಾಡಿದರೂ ಸಿಗೋದಿಲ್ಲ. ಹೀ ಹ್ಯಾಸ್ ಟು ರಿವೀಲ್. ಅವರೇ ಪ್ರಕಟಪಡಿಸ್ಕೊಡ್ಬೇಕು. ಹಾಗಾದರೆ ನಮ್ಮ ತಪ್ಪೇನೂ ಇಲ್ಲಲ್ಲ. ಹಾಗಾದರೆ ನಾವು ಹೇಗೆ ಬೇಕಾದರೂ ಬದುಕ್ಬೋದು. ದೇವರು ಅವರ ಪ್ರಕಟಣೆ ನಮಗೆ ಕೊಡದೇ ಇದ್ದರೆ ನಾವು ನಮ್ಮ ದಾರಿನಲ್ಲಿ ಹೇಗೆ ಬೇಕಾದರೂ ಬದುಕ್ಬೋದು. ನಾವು ಹಾಳಾಗಿ ಹೋಗಲಿಕ್ಕೆ ನಾವು ಕಾರಣ ಅಲ್ಲ, ದೇವರೇ ಕಾರಣ. ದೇವರ ಪ್ರಕಟಣೆ ನನಗೆ ಸಿಕ್ಕಿದ್ದಿದ್ದರೆ ಖಂಡಿತವಾಗ್ಲೂ ನಾನು ಸರಿ ಆಗ್ತಾ ಇದ್ದೆ ಅಲ್ವಾ? ನಾನು ಸರಿ ಆಗ್ತಾ ಇದ್ದೆ. ನನಗೆ ಅವ್ರನ್ನ ಪ್ರೀತಿ ಮಾಡಲಿಕ್ಕೆ ಆಗ್ತಾಯಿತ್ತು, ನನಗೆ ಅವ್ರ ದಾರಿಯಲ್ಲಿ ನಡೀಲಿಕ್ಕೆ ಆಗ್ತಾಯಿತ್ತು, ಅವ್ರನ್ನ ನಂಬಲಿಕ್ಕೆ ಆಗ್ತಾಯಿತ್ತು. ಇಟ್ ಈಸ್ ಗಾಡ್ಸ್ ಫಾಲ್ಟ್. What is God's fault? He did not reveal Himself to me. Unless and until He reveals Himself to me, how can I trust in God? How can I follow God? How can I love God? I can't do that. ನನಗದು ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಗೊತ್ತು ದೇವ್ರನ್ನ ಪ್ರೀತಿ ಮಾಡಬೇಕು ಅಂತ, ನಮಗೆ ಗೊತ್ತು. ಆಗ್ತಾ ಇದೆಯಾ? ದೇವ್ರನ್ನ ಮಾತ್ರನೇ ಆರಾಧಿಸಬೇಕು ಅಂತ ಗೊತ್ತು. ಆಗ್ತಾ ಇದೆಯಾ? ನಾವು ಹೇಗೆ ಬದುಕಬೇಕು ಅಂತ ನಮಗೆ ಎಷ್ಟೋ ವಿಷಯಗಳು ಗೊತ್ತು. ಬದುಕಲಿಕ್ಕೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಕರೆಕ್ಟಾ ನಾನು ಹೇಳ್ತಾ ಇರೋದು? ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ತಮ್ಮನ್ನೇ ನಮಗೆ ಪ್ರಕಟಪಡಿಸಿಕೊಡಲಿಕ್ಕೆ ಅವರೇ ಒಂದು ಸಂವಿಧಾನವನ್ನು, ಅವರೇ ಒಂದು ನಿಯಮವನ್ನು ಅವರು ಮಾಡಿದ್ದಾರೆ. ಅದೇನು ಗೊತ್ತಾ? ಥ್ರೂ ದ ಪ್ರೀಚಿಂಗ್ ಆಫ್ ದ ಗಾಸ್ಪಲ್. ಶುಭ ಸಂದೇಶ ಸಾರುವುದರ ಮುಖಾಂತರವಾಗಿ ದೇವರು ತಮ್ಮನ್ನೇ ಮನುಷ್ಯನಿಗೆ ಪ್ರಕಟಪಡಿಸಿಕೊಡಬೇಕೆಂದು ಬಯಸಿದರು. ಅದರಿಂದನೇ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ್ದು, ಗೋ ಆ್ಯಂಡ್ ಪ್ರೊಕ್ಲೈಮ್ ದಿಸ್ ಗಾಸ್ಪಲ್ ಟು ಆಲ್ ಪೀಪಲ್. ಎಲ್ಲ ಮನುಷ್ಯರಿಗೆ ಶುಭ ಸಂದೇಶ ಸಾರಿ. ಯಾಕೆ ಅಂದರೆ ಐ ವಾಂಟ್ ಟು ರಿವೀಲ್ ಮೈ ಸೆಲ್ಫ್ ಟು ಆಲ್ ಪೀಪಲ್. Everyone should get the revelation of Jesus Christ. Everyone should get the revelation of God's love.
ಎವ್ರಿ ಒನ್ ಮಸ್ಟ್ ಗೆಟ್ ದ ರೆವಲೇಷನ್ ಆಫ್ ಇಟರ್ನಲ್ ಲೈಫ್. ಪ್ರತಿಯೊಬ್ಬರಿಗೂ ಕೂಡ ನಿತ್ಯ ಜೀವದ ಪ್ರಕಟಣೆ ಆಗಬೇಕು. ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಪ್ರಕಟಣೆ ಸಿಗಬೇಕು. ಪ್ರತಿಯೊಬ್ಬರಿಗೂ ಪರಿಶುದ್ಧಾತ್ಮನ ಪ್ರಕಟಣೆ ಸಿಗಬೇಕು. ಪ್ರತಿಯೊಬ್ಬರಿಗೂ ಈ ಪ್ರಕಟಣೆ ಸಿಗಬೇಕು. ಈ ದೇವರ ಪ್ರೀತಿಯ ಪ್ರಕಟಣೆ ಸಿಗಬೇಕು. ಆದ್ದರಿಂದ ದೇವರು ಒಂದು ಏರ್ಪಾಡು ಮಾಡಿದರೆ ಏನು ಗೊತ್ತಾ, ಈ ಶುಭ ಸಂದೇಶದ ಮುಖಾಂತರ ಇದನ್ನು ಪ್ರಕಟಪಡಿಸಬೇಕು ಅಂತ. ದಿಸ್ ಇಸ್ ಗಾಡ್ಸ್ ಪ್ಲ್ಯಾನ್, ಗಾಡ್ಸ್ ವಂಡರ್ಫುಲ್ ಪ್ಲ್ಯಾನ್. ಈ ಶುಭ ಸಂದೇಶ ಇಲ್ಲದೆ ಇದ್ದರೆ ಪ್ರಕಟಣೆ ಆಗಲ್ಲ. ಅನ್ಲೆಸ್ ಹೀ ರಿವೀಲ್ಸ್, ಓಕೆ, ಆಗ ನೀವು ಹೇಳ್ಬೋದು ಶುಭ ಸಂದೇಶ ಸಿಗದೇ ಇದ್ದವನಿಗೆ ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದೇನೋ. ಆದರೆ ಶುಭ ಸಂದೇಶ ಸಿಕ್ಕದವನಿಗೆ ಎಕ್ಸ್ಕ್ಯೂಸ್ ಇಲ್ಲ. ಈಗ ಎಲ್ಲ ಮನುಷ್ಯನಿಗೂ ದೇವರ ಪ್ರಕಟಣೆ ಸಿಗಬೇಕು, ಯೇಸುವಿನ ಪ್ರಕಟಣೆ ಸಿಗಬೇಕು, ಅಥವಾ ದೇವರ ಪ್ರೀತಿಯ ಪ್ರಕಟಣೆ ಆಗಬೇಕಾದ್ರೆ ನಾನು ಮತ್ತು ನೀವು ನಾವೆಲ್ಲರೂ ಏನು ಮಾಡಬೇಕು? ಈ ಪ್ರಕಟಣೆ ಸಿಕ್ಕದವರು ಈ ಶುಭ ಸಂದೇಶವನ್ನು ಸಾರಬೇಕು. ಶುಭ ಸಂದೇಶವನ್ನು ಸಾರುವಾಗ ಅದರ ಮುಖಾಂತರ ಏನು ಪ್ರಕಟವಾಗ್ತದೆ? ದೇವರು ಪ್ರಕಟವಾಗ್ತಾರೆ. ರೋಮ 1:17 ನಾವು ಓದ್ತೀವಿ, ದ ರೈಚಿಯಸ್ನೆಸ್ ಆಫ್ ಗಾಡ್ ವಿಲ್ ಬಿ ರಿವೀಲ್ಡ್ ಥ್ರೂ ದ ಗಾಸ್ಪಲ್. ದೇವರು ಮಾನವನನ್ನು ಹೇಗೆ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಎಂಬುದನ್ನು ಶುಭ ಸಂದೇಶವು ಪ್ರಕಟಿಸುತ್ತದೆ. ಇಂಥ ಸಂಬಂಧವು ಆದಿಯಿಂದ ಅಂತ್ಯದವರೆಗೂ ವಿಶ್ವಾಸದಿಂದ ಮಾತ್ರ ಸಾಧ್ಯ. ಏನು ಪ್ರಕಟಪಡಿಸ್ತದೆ? ದೇವರು ಮನುಷ್ಯನನ್ನು ತನ್ನ ಸತ್ಸಂಬಂಧದಲ್ಲಿ ಹೇಗೆ ಇರಿಸಿಕೊಳ್ಳುತ್ತಾರೆ ಎಂಬುದನ್ನು ಯಾರು ಪ್ರಕಟಪಡಿಸ್ತಾರಂತೆ? ಹಲೋ, ಯಾರು ಪ್ರಕಟಪಡಿಸ್ತಾರಂತೆ? ಕರಿಸ್ಮ್ಯಾಟಿಕ್ ಬೋಧಕರಲ್ಲ ಪ್ರಕಟಪಡಿಸಿಕೊಡೋದು. ಇಟ್ ಈಸ್ ಗಾಸ್ಪೆಲ್, ಶುಭ ಸಂದೇಶ. ಶುಭ ಸಂದೇಶ, ಗುಡ್ ನ್ಯೂಸ್. ಗುಡ್ ನ್ಯೂಸ್ ಅಂದರೆ ಎವ್ರಿಥಿಂಗ್ ಅಬೌಟ್ ಜೀಸಸ್. ಗುಡ್ ನ್ಯೂಸ್ ಮೀನ್ಸ್ ಎವ್ರಿಥಿಂಗ್ ಅಬೌಟ್ ಗಾಡ್, ಎವ್ರಿಥಿಂಗ್ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗ ರಾಜ್ಯದ ಕುರಿತಾದ ಸಂದೇಶ. Everything about the kingdom of God, everything about the King of Kings, that is Jesus Christ, everything about your Creator, the good news. The gospel is good news. ಶುಭ ಸಂದೇಶ. ಈ ಶುಭ ಸಂದೇಶ ಏನನ್ನು ಪ್ರಕಟ ಮಾಡುತ್ತೆ? ದ ರೈಚಿಯಸ್ನೆಸ್ ಆಫ್ ಗಾಡ್. ದೇವರು ಯಾರಾಗಿದ್ದಾರೆ, ದೇವರ ಸ್ವಭಾವ ಏನು, ದೇವರ ಪ್ರೀತಿ ಏನು, ಯೇಸು ಯಾರು, ಇದನ್ನು ಪ್ರಕಟಪಡಿಸೋದೇ ಶುಭ ಸಂದೇಶ. ಪ್ರೈಸ್ ದ ಲಾರ್ಡ್. ನಾವು ಭಾಗ್ಯವಂತರು, ನಾವು ನಿಜವಾಗಲೂ ಭಾಗ್ಯವಂತರು. ನಮ್ಮಷ್ಟು ಭಾಗ್ಯವಂತರು ಯಾರೂ ಇಲ್ಲ. ಏಕೆಂದರೆ ದೇವರು ಈ ಶುಭ ಸಂದೇಶವನ್ನು ನಮಗೆ ಪ್ರಕಟಪಡಿಸ್ತಾನೇ ಇದ್ದಾರೆ, ಸಾರ್ತಾನೇ ಇದ್ದಾರೆ. ಈ ಶುಭ ಸಂದೇಶವನ್ನು ಕೇಳುವ ಸೌಭಾಗ್ಯ ನಮಗೆ ಸಿಕ್ಕಿರುವುದೇ ದೊಡ್ಡ ಸೌಭಾಗ್ಯ. ನಮ್ಮ ದೊಡ್ಡ ಸೌಭಾಗ್ಯ ಯಾವುದು ಗೊತ್ತಾ? ಈ ಶುಭ ಸಂದೇಶವನ್ನು ಆಲಿಸುವ ಒಂದು ಅವಕಾಶ ನನಗೂ ನಿಮಗೂ ಸಿಕ್ಕಿರೋದು ದೊಡ್ಡ ಸೌಭಾಗ್ಯ. ಮಾತ್ರವಲ್ಲ, ಈ ಶುಭ ಸಂದೇಶದ ಸೇವೆಯಲ್ಲಿ ಭಾಗಿಗಳಾಗಿರುವುದು ಇನ್ನೂ ದೊಡ್ಡ ಸೌಭಾಗ್ಯ. ಶುಭ ಸಂದೇಶ ಸಿಕ್ಕಿದ್ದು ಒಂದು ದೊಡ್ಡ ಸೌಭಾಗ್ಯ, ಮಹಾಕೃಪೆ, ದೊಡ್ಡ ಸೌಭಾಗ್ಯ. ಈ ಶುಭ ಸಂದೇಶ ಬೇರೆಯವರಿಗೆ ಸಾರಲಿಕ್ಕೆ, ಕೊಡಲಿಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾದರೆ ಅದು ಇನ್ನೂ ದೊಡ್ಡ ಸೌಭಾಗ್ಯ. ಈ ಸೌಭಾಗ್ಯ 2 ಸಿಕ್ಬಿಟ್ರೆ ಇನ್ಯಾವ ಸೌಭಾಗ್ಯನೂ ನಿಮಗೆ ಬೇಕಾಗಿಲ್ಲ. ಯಾವ ಸೌಭಾಗ್ಯದ ಹಿಂದೆನೂ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ನಿಮ್ಗೆ ಆಗಬೇಕು ಅನುಭವ. ಆದರೆ ಇಲ್ಲದೇ ಇದ್ದರೆ ಗೌರ್ಮೆಂಟ್ ಕೊಡುವ ಎಲ್ಲ ಸೌಭಾಗ್ಯದಿಂದನೂ ಹೋಗಬೇಕಾಗತ್ತೆ. ಸುಳ್ಳು ಹೇಳಿ, ಸುಳ್ಳು ಪತ್ರಗಳನ್ನ ಮಾಡಿ, ಸುಳ್ಳು ದಾಖಲೆಗಳನ್ನು ಮಾಡಿ, ಸುಳ್ಳು ಸಿಗ್ನೇಚರ್ ಹಾಕಿ, ಏನೇನೋ ಮಾಡಿ ನಮಗೆ ಆ ಸೌಭಾಗ್ಯ ಬೇಕು, ಈ ಸೌಭಾಗ್ಯ ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಬೇಕು ಅಂತ ಹೇಳಿಬಿಟ್ಟು ನಾವು ಲೋಕದಿಂದ ಹೀಗೆ ಸುತ್ತಕೊಂಡೇ ಇರ್ತೀವಿ. ಆದರೂ ಜೀವನದಲ್ಲಿ ತೃಪ್ತಿ ಸಿಗುತ್ತಾ ಕೇಳಿದರೆ ಖಂಡಿತ ಸಿಗೋದಿಲ್ಲ. ಎಲ್ಲಿಯವರೆಗೆ ಶುಭ ಸಂದೇಶದ ಮೂಲಕ, ದೇವರ ವಾಕ್ಯದ ಮೂಲಕ ದೇವರ ಪ್ರಕಟಣೆ ಆಗೋದಿಲ್ವೋ ಅಲ್ಲಿವರೆಗೂ ಸಿಗೋದಿಲ್ಲ. ಈಗ ನಾನು ಹೇಳ್ತೀನಲ್ಲ, ಎಕ್ಸಾಂಪಲ್ ನಿಮಗೆ ಹೇಳಿದೆ, ಅದೇ ಎಕ್ಸಾಂಪಲ್ಗೆ ವಾಪಸ್ ಬರೋಣ, ನಮ್ಗೆ ಅರ್ಥ ಆಗುತ್ತೆ. ಆಕ್ಸಿಡೆಂಟಲ್ಲಿ ಅವನು ತಂದೆ ತಾಯಿನೋ ಅಥವಾ ಜೀವನ ಸಂಗಾತಿನೋ ಮಕ್ಕಳನ್ನೋ ಯಾರನ್ನೋ ಕಳ್ಕೊಂಡು ಒಬ್ಬನೇ ಇದ್ದಾನೆ. ಅವನಿಗೆ ದೇವರು ನಿನ್ನ ಜೊತೆಗಿದ್ದಾರಪ್ಪ, ದೇವರು ಯೇಸು ನಿನ್ನನ್ನು ಪ್ರೀತಿಸ್ತಾರೆ ಅಂದರೆ ಅವನು ಅದನ್ನು ಒಪ್ಕೊಳ್ಳೋದಿಲ್ಲ, ರಿಜೆಕ್ಟ್ ಮಾಡ್ತಾನೆ. ಹಾಗಾದರೆ ಅದೇ ಮಾತನ್ನು ನೀವು ಆರಾಮಾಗಿ ಮನೆಯಲ್ಲಿ ಸಿನಿಮಾ ನೋಡ್ತಾ ಇರ್ತಾರಲ್ವಾ, ಫ್ಯಾಮಿಲಿ ಸಮೇತ ಇರ್ತಾರೆ, ಎಲ್ಲರೂ ಇರ್ತಾರೆ, ತಂದೆ ತಾಯಿ ಗಂಡ ಹೆಂಡತಿ ಮಗ ಮಗಳು ಮೊಮ್ಮಕ್ಕಳು
ತುಂಬಿದ ಕುಟುಂಬ, ಅಲ್ಲೋಗಿ ಹೇಳಿ ಜೀಸಸ್ ಲವ್ಸ್ ಯು ಅಂತ ನಗ್ತಾರೆ. ಅಲ್ಲಿ ಹೋಗಿ ಹೇಳಿದರೆ ಅವರು ನಗ್ತಾರೆ. ಅವ್ರಿಗೇನಾದರೂ ಫೀಲ್ ಆಗುತ್ತಾ? ಫೀಲ್ ಆಗುತ್ತಾ? ಅಟ್ಲೀಸ್ಟ್ ಇವನಿಗೆ ಹೇಳಿದಾಗ ಸ್ವಲ್ಪ ಫೀಲ್ ಆಗುತ್ತೆ. ಏನು ಗೊತ್ತಾ, ಕೋಪ ಆದರೂ ಬರುತ್ತೆ, ಕೋಪ ಫೀಲ್ ಆಗುತ್ತೆ. ಜೀಸಸ್ ಲವ್ಸಾ, ನೋಡು ಎಷ್ಟು ಜನ ಸತ್ತೋಗಿದ್ದಾರೆ, ದೇವ್ರ ಜೊತೆಗಿದ್ದಾರಾ, ಹೇಗೆ ನಂಬೋದು? ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತ ನಮಗೆ? ಅದೇ ಆರಾಮಾಗಿರೋ ಮನೆಗಳಿಗೆ ಹೋಗಿ ಹೇಳಿ, ಅವ್ರು ನಿಮ್ಮನ್ನು ಹೊರಗೆ ಹಾಕ್ತಾರಷ್ಟೇ. ನಿಂಗೆ ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ವಾ? ಇದನ್ನು ಹೇಳೋಕೆ ಇಲ್ಲಿ ಬಂದಿದೆಯಾ? ಯೇಸು ನಿನ್ನನ್ನು ಪ್ರೀತಿಸ್ತಾರೆ, ದೇವರು ನಿಮ್ಮ ಜೊತೆಗಿದ್ದಾರೆ ಅಂತ ಅದು ನಮಗೆ ಗೊತ್ತಿಲ್ವಾ ಅಂತೆಲ್ಲ ಡೈಲಾಗ್ ಹೊಡೆದು ನಿಮ್ಮನ್ನು ಕಳಿಸ್ತಾರೆ. ಅವರು ಒಪ್ಕೊಳ್ಳೋದಿಲ್ಲ, ಇವರು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಹಾಗೆ ಒಪ್ಕೊಳ್ಳಿಕ್ಕಾಗಬೇಕಾದ್ರೆ ಅದೊಂದು ಪ್ರಕಟಣೆ ಆಗಬೇಕು. ಇಟ್ ಮಸ್ಟ್ ಬಿ ರಿವೀಲ್ಡ್ ಟು ದಟ್ ಪರ್ಸನ್. ಈಗ ನಿಮಗೆ ನಾವು ಎಷ್ಟೇ ಬೋಧನೆ ಮಾಡಿದರೂ, ದೇವರಿದ್ದಾರೆ, ಅವರು ಯೇಸುವೇ ನಿಜವಾದ ರಕ್ಷಕರು, ನಿಜವಾದ ಏಕೈಕ ದೇವರು ಅವರೇನೇ, ಅವ್ರು ಇವತ್ತು ಜೀವಿಸ್ತಾ ಇದ್ದಾರೆ, ಅವ್ರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ನೀವು ಆಮೇನಂತ ಹೇಳ್ಬೋದು, ಚಪ್ಪಾಳೆನ ಹೊಡಿಬೋದು, ಮನೆಗೆ ಹೋಗ್ಬೋದು, ಆದರೆ ನಂಬಿಕೆ ಇಲ್ಲದೆ ಬದುಕ್ಬೋದು. ಆ ಪ್ರೀತಿಯ ಅನುಭವ ಇಲ್ಲದೆ, ಆ ಯೇಸುವಿನ ಅನುಭವ ಇಲ್ಲದೇನೂ ಬದುಕ್ಬೋದು. ಕಾರಣ ಏನು? ಕಾರಣ ಏನು ಅಂದರೆ ಅದು ನಿಮಗೆ ಅದು ಪ್ರಕಟ ಆಗಿಲ್ಲ. ಅದು ನಿಮಗೆ ಪ್ರಕಟ ಆಗಬೇಕು. ನೋಡಿ, ದೇವರು ಬಯಸ್ತಾರೆ ಪ್ರತಿಯೊಬ್ಬರಿಗೂ ಇದು ಪ್ರಕಟವಾಗಬೇಕು ಅಂತ. ಇನ್ನೊಂದು, ದೇವರು ತಮ್ಮನ್ನೇ ತಾವು ಪ್ರಕಟಪಡಿಸಿಕೊಡೋದು ಯಾರಿಗೆ ಗೊತ್ತಾ? ಬೈಬಲ್ ಪ್ರಕಾರ ಮಕ್ಕಳಂಥವರಿಗೆ. ಮಕ್ಕಳಂದರೆ ಈಗ ಚಿಕ್ಕ ಮಕ್ಕಳಿಗೆ ನೀವು ಏನೇ ಹೇಳಿ ಅವರು ಅದನ್ನು ನಂಬ್ತಾರೆ. ಇಲ್ಲಿ ಕಳ್ಳ ಇದ್ದಾನೆ ಅಂದರೂ ಆ ಮಗು ನಂಬುತ್ತೆ, ಹಾವಿದೆ ಅಂದರೂ ನಂಬುತ್ತೆ, ಆಯಿತಾ? ಪೊಲೀಸ್ ಬರ್ತಾ ಇದ್ದಾನೆ ಅಂದರೂ ನಂಬುತ್ತೆ, ಹೊರಗಡೆ ಗುಮ್ಮ ಇದೆ ಅಂದರೂ ನಂಬುತ್ತೆ. ನೀವು ಏನೋ ಹೇಳಿ ಮಗುಗೆ ಅದು ನಂಬುತ್ತೆ. ಆದರೆ ನಾವು ದೇವಜನರು ಅಂತ ಕರೆಸ್ಕೊಳ್ತೀವಿ, ಕ್ರೈಸ್ತರು ಅಂತ ಹೇಳ್ಕೊಳ್ತೀವಿ, ಪ್ರೇಯರಲ್ಲಿ ಇರೋರು ಅಂತ ಹೇಳ್ಕೊಳ್ತೀವಿ. ಆದರೆ ಇಷ್ಟು ದೊಡ್ಡ ಬೈಬಲ್ ಪುಸ್ತಕದಲ್ಲಿ ದೇವರು ಹೇಳಿದ ಮಾತುಗಳು ಎಷ್ಟೋ ಇದೆ, ಅದರಲ್ಲಿ ನಮಗೆ ನಂಬಿಕೆನೇ ಬರ್ತಾ ಇಲ್ಲ. ನಾವು ಅದನ್ನು ಪ್ರಶ್ನಿಸಿ, ವಿಮರ್ಶಿಸಿ, ತೂಕ ಮಾಡಿ, ಅಳತೆ ಮಾಡಿ, ಆಮೇಲೆ ಅನುಕೂಲ ಆದರೆ, ಅಡ್ಜಸ್ಟ್ ಆದರೆ ಅದನ್ನು ಒಪ್ಕೊಳ್ತೀವಿ. ನಮ್ಮ ಮೆಂಟಾಲಿಟಿ ನೋಡಿ ಎಷ್ಟು ಕಷ್ಟ. ನಿನಗೆ ಹೆಂಗೆ ಪ್ರಕಟ ಆಗುತ್ತೆ ದೇವರು? ಆಗಲ್ಲ. ಮೈಂಡ್ ಝೀರೋ ಮಾಡಿ ಕೂತ್ಕೋ, ನನಗೇನು ಗೊತ್ತಿಲ್ಲ ದೇವ್ರ ಬಗ್ಗೆ, ಯೇಸು ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ಒಂದು ಚಿಕ್ಕ ಮಗುವಿನ ಮೈಂಡ್ ಥರ ಯಾವಾಗಲೂ ನಿನ್ನ ಮೈಂಡ್ ಇಟ್ಕೊಳ್ಳೋದಾದರೆ, ಪ್ರತಿ ಸಮಯದಲ್ಲೂ ಕೂಡ ಬೈಬಲ್ ಓದುವಾಗ, ದೇವರ ವಾಕ್ಯಗಳನ್ನು ಆಲಿಸುವಾಗ ದೇವರ ಪ್ರಕಟಣೆಗಳು ನಿನಗೆ ಸಿಗ್ತಾನೇ ಇರ್ತದೆ. ಯು ವಿಲ್ ಗೆಟ್ ದ ರೆವಲೇಷನ್ ಆಫ್ ಗಾಡ್. ನೀನು ಅದಕ್ಕೋಸ್ಕರ ಸ್ಪೆಷಲ್ ಫಾಸ್ಟಿಂಗ್ ಇದು ಯಾವುದೋ ಬೆಟ್ಟದ ಮೇಲೆ ಹತ್ತಿ ಪ್ರಾರ್ಥನೆ ಮಾಡಿ ಪ್ರಕಟಣೆ ತೊಗೊಂಡು ಬರೋದೇನು ಬೇಕಾಗಿಲ್ಲ. ಮೋಶೆ ಬೆಟ್ಟದ ಮೇಲೆ ಹೋಗಿ 40 ದಿನ ಫಾಸ್ಟಿಂಗ್ ಇದ್ದು ಅಲ್ಲಿಂದ 10 ಕಮಾಂಡ್ಮೆಂಟ್ಸ್ ತೊಗೊಂಡು ಬಂದಲ್ಲ, ಆ ರೀತಿ ಎಲ್ಲ ನೀನು ಮೋಶೆ ಥರ ಫಾಲೋ ಮಾಡ್ಕೊಂಡು ಯಾವುದೋ ಬೆಟ್ಟ ಹತ್ತಿ ಊಟ ನೀರು ಎಲ್ಲ ಬಿಟ್ಟು ಕೂತ್ಕೊಳ್ಳೋದೇನು ಬೇಕಾಗಿಲ್ಲ. ಸೊ ನಾವು ಕೆಲವು ಟೈಮ್ ಅದನ್ನು ಪ್ರಯತ್ನ ಪಡ್ತೀವಿ, ಅಲ್ಲೂ ಫ್ಲಾಪ್ ಆಗಿ ಹೋಗ್ತೀವಿ. ಅಲ್ಲಿ ಏನೋ ಒಂದು ಅರ್ಥ ಆಗುತ್ತೆ, ನಮಗೆ ಏನೋ ಒಂದು ಸಿಗುತ್ತೆ, ಅದೇ ಪ್ರಕಟಣೆ ಅಂತ ತಗೊಂಡು ಬಂದು ಇಲ್ಲಿರೋ ಜನರಿಗೆಲ್ಲ ಹೇಳ್ತೀವಿ. ಜನ ಅದನ್ನು ಪಾಪ ನಂಬ್ಕೊಂಡು ಅವರು ಊಟ ಬಿಟ್ಟು ಬೆಟ್ಟದ ಮೇಲೆ ಹೋಗ್ಬೇಕು. ಆಮೇಲೆ ಅವ್ರ ಮೈಂಡಲ್ಲಿ ಏನು ಕುತ್ಕೊಬಿಡುತ್ತೆ ಗೊತ್ತಾ? ದೇವರ ಪ್ರಕಟಣೆ ಸಿಗಬೇಕಂದ್ರೆ ಈ ಬ್ರದರ್ ಮಾಡಿದ ಥರನೇ ನಾವು ಮಾಡಬೇಕು. ಇವರು 6 ತಿಂಗಳು 3 ತಿಂಗಳು ಎಲ್ಲೋ ಕಾಡಲ್ಲಿ ಕುತ್ಕೊಂಡ್ರಂತೆ, ಪ್ರಾರ್ಥನೆ ಮಾಡಿದ್ರಂತೆ, ಊಟ ಬಿಟ್ರಂತೆ, ಅದೇ ಅವರಿಗೆ ಪ್ರಕಟಣೆ ಸಿಗ್ತೀವಿ, ನಮಗೆ ಸಿಗಬೇಕಂದ್ರೆ ನಾವು ಹೇಗಪ್ಪ ಮಾಡೋದು? ದೊಡ್ಡ ಚಿಂತೆ. ಮಾನಸಿಕ ರೋಗಿ ಆಗಿಬಿಡ್ತೀರ ಆ ರೀತಿ ಎಲ್ಲ ಚಿಂತೆ ಮಾಡಿದರೆ. ಮೇ ಬಿ ದೇವರು ಅವನಿಗೆ ಹೇಳಿರ್ಬೋದು, ಪ್ರೇರಣೆ ಕೊಟ್ಟಿರ್ಬೋದು, ನೀನು ಇದನ್ನು ಮಾಡು ಅಂತ ಅವ್ನು ಮಾಡಿರ್ಬೋದು, ಅವನಿಗೆ ಪ್ರಕಟಣೆ ಸಿಕ್ಕಿರ್ಬೋದು. ಸೊ ಅದೇ ಮೆಥಡ್ ನಮಗಲ್ಲ. ನಿಮಗೆ ಇವತ್ತು ಏನು ಇಲ್ಲಿ ಕುಳಿತುಕೊಂಡಿದ್ದೀರೋ, ಇವತ್ತು ಏನು ಈ ಸಂದೇಶವನ್ನು ಆಲಿಸ್ತಾ ಇದ್ದಾರೋ, ನಿಮಗೆ ದೇವರು ತಮ್ಮ ಪ್ರಕಟಣೆಯನ್ನು ನೀಡಲಿಕ್ಕೆ ಬಯಸ್ತಾ ಇರೋದು ಈ ಸಂದೇಶದ ಮುಖಾಂತರ, ಈ ದಿವಸಗಳಲ್ಲಿ, ಈ ಸಂದರ್ಭದಲ್ಲಿ. ಅದಕ್ಕೆ ನಾನು ಹೇಳಿದ್ದು, ಈ ದಿನ ನಿಮಗಾಗಿ ದೇವರು ಇಟ್ಟ ದಿನ. ಈ ಗಳಿಗೆ, ಈ ಒಂದು ಗಂಟೆ, ಈ ಒಂದು ಸಮಯ ದೇವರು ನಿಮಗಾಗಿ ನಿಶ್ಚಯ ಮಾಡಿದ ಸಮಯ. ಇದನ್ನು ನೀವು ಅಷ್ಟೇ ಭಯಭಕ್ತಿ ಗೌರವದಿಂದ, ಅಂದರೆ ಒಂದು ಚಿಕ್ಕ ಮಗು ಥರ ದೇವ್ರು ಮಾತಾಡ್ತಾ ಇದ್ದಾರೆ, ನಾನು ಕೇಳಿಸ್ಕೋಬೇಕು,
ದೇವರು ಏನು ಹೇಳ್ತಾರೆ ನಾನಿದನ್ನು ಕೇಳಿಸ್ಕೋಬೇಕು, ಇದು ನಾನು ತಗೋಬೇಕು, ಇಷ್ಟೇ. ಇಷ್ಟು ನೀವು ತೆಗೆದುಕೊಳ್ಳೋದಾದರೆ ಖಂಡಿತವಾಗಲೂ ಪ್ರಕಟಪಡಿಸ್ಕೊಡ್ತಾರೆ ಇನ್ನೂ ಹೆಚ್ಚಾಗಿ. ಆ ಪ್ರಕಟಣೆ ನಮಗೆ ಸಿಗುತ್ತೆ. ಇದರಲ್ಲಿ ನಾವು ಬದುಕಬೇಕು. ದ್ಯಾಟ್ ಈಸ್ ಲೈಫ್ ಆಫ್ ಫೇತ್. ಅದೇ ವಿಶ್ವಾಸದ ಜೀವನ, ಅದೇ ನಿಜವಾದ ಕ್ರಿಸ್ತಿಯ ಜೀವನ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇದಲ್ಲಿರಲಿ. ಈಗ ವಿಷಯಕ್ಕೆ ಬರೋಣ. ಈ ಪ್ರಕಟಣೆಗಳು ನಮಗೆ ಎಷ್ಟು ವಾಕ್ಯ ಕೇಳಿದರೂ ಆಗ್ತಾ ಇಲ್ಲ ಅಂತ ಕೆಲವರು ಹೇಳ್ತೀರಿ. ಎಷ್ಟೊಂದು ರಿಟ್ರೀಟಿಗೆ ನಾವು ಬಂದಿದ್ದೀವಿ, ಆದರೂ ನಮಗೆ ಏನು ಪ್ರಕಟಣೆ ಆಗ್ತಾ ಇಲ್ಲ. ನೀವು ಹೇಳೋದನ್ನೆಲ್ಲ ಬರ್ಕೊಳ್ತಾ ಇದ್ದೀವಿ, ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದೀವಿ, ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ವೆಬೆಕ್ಸಲ್ಲಿ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆ ತನಕ ನಡೆಯುವ ಎಲ್ಲ ಮೀಟಿಂಗ್ಸಲ್ಲೂ ಭಾಗವಹಿಸ್ತಾ ಇದ್ದೀವಿ. ಆದರೂ ಕೂಡ ನಮಗೆ ಯಾಕೆ ಈ ಪ್ರಕಟಣೆಗಳು ಸಿಗ್ತಾ ಇಲ್ಲ? ನಮಗೆ ಯಾಕೆ ದೇವರ ಅನುಭವ ಆಗ್ತಾ ಇಲ್ಲ? ದೇವರ ಪ್ರೀತಿ ಅನುಭವ ನಮಗೆ ಯಾಕೆ ಆಗ್ತಾ ಇಲ್ಲ? ನೀವು ಹೇಳಿದ್ರಿ ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್. ಅಗತ್ಯವಾದದ್ದು ಒಂದೇ ಒಂದು, ಅದು ಯೇಸುನೇ ಅಗತ್ಯ ಅಥವಾ ದೇವರ ಪ್ರೀತಿ ಅಗತ್ಯ. ಅದು ನನಗೆ ಯಾಕೆ ಅದಾಗ್ತಾ ಇಲ್ಲ? ಸೊ ಅದೇ ಮೇಯ್ನ್ ವಿಷಯ. ಈಗ ಯಾಕಾಗ್ತಾ ಇಲ್ಲ ಅಂದರೆ, ಈ ದೇವರ ಪ್ರಕಟಣೆ ನಮಗೆ ಪಡ್ಕೊಳ್ಳಿಕ್ಕೆ ಅಥವಾ ನಮ್ಮ ಒಳಗಡೆ ಒಂದು ಆಧ್ಯಾತ್ಮಿಕವಾದ ರೀತಿಯಲ್ಲಿ ಅನುಭವ ಆಗದೇ ಇರಲಿಕ್ಕೆ ಮುಖ್ಯವಾದ ಅನೇಕ ಕಾರಣಗಳಲ್ಲಿ ಒಂದು ಮೇಜರ್ ಇಶ್ಯೂ ಏನು ಅಂದರೆ ಸಿನ್, ಪಾಪ. ಏನು? ಪಾಪ. ಸಿನ್ ಅನ್ನೋದು, ಪಾಪ ಅನ್ನೋದು ಒಂದು ದೊಡ್ಡ ಗೋಡೆ. ಇಟ್ಸ್ ಅ ಸ್ಪಿರಿಚುವಲ್ ವಾಲ್ ಬಿಟ್ವೀನ್ ಗಾಡ್ ಆ್ಯಂಡ್ ಮ್ಯಾನ್. ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ ಇರುವಂತಹ ಒಂದು ದೊಡ್ಡ ಅಡ್ಡ ಗೋಡೆ ಆಗಿದೆ ಪಾಪ. ಪಾಪ ಮನುಷ್ಯ. ಈ ಗೋಡೆ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಏನಾದರೂ ಪ್ರಯೋಜನ ಆಗುತ್ತಾ? ಈ ಗೋಡೆ ಇಟ್ಕೊಂಡು ಉಪವಾಸ ಮಾಡಿದರೆ ಏನಾದರೂ ಪ್ರಯೋಜನ ಆಗುತ್ತಾ? ಈ ಗೋಡೆ ಇಟ್ಕೊಂಡು 1001 ಧ್ಯಾನ ಮಾಡಿದರೆ ಏನಾದರೂ ಪ್ರಯೋಜನ ಆಗುತ್ತಾ? ಈ ಗೋಡೆ ಇಟ್ಕೊಂಡು ಬೈಬಲ್ ಪ್ರತಿದಿನ ಓದಿದರೂ ಏನಾದರೂ ಪ್ರಯೋಜನ ಆಗುತ್ತಾ? ಚರ್ಚಿಗೆ ಹೋದರೂ ಪ್ರಯೋಜನ ಆಗುತ್ತಾ? ಈ ಪಾಪದ ಗೋಡೆ ಇಟ್ಕೊಂಡು ನೀವು ಏನೆಲ್ಲ ಮಾಡಿದರೂ ಏನೂ ಪ್ರಯೋಜನ ಆಗೋದಿಲ್ಲ. ಮೊದಲು ಈ ಗೋಡೆ ಬೀಳಬೇಕು. ಈ ಗೋಡೆ ಬಿದ್ದ ಅನುಭವ ನಿಮ್ಮ ಜೀವಿತದಲ್ಲಾಗಬೇಕು. ಪಾಪದ ಬಗ್ಗೆ ತುಂಬ ವಿಷಯ ಹೇಳಲಿಕ್ಕಿದೆ, ಆದರೂ ಕೂಡ ಮುಖ್ಯವಾಗಿ ನೋಡಿ, 2 ರೀತಿಯಲ್ಲಿ ಮನುಷ್ಯ ಪಾಪಿಯಾಗಿದ್ದಾನೆ. 2 ವೇ. ಓಕೆ, 2 ರೀತಿಯಲ್ಲಿ. ಇನ್ 2 ವೇ ವಿ ಆರ್ ಸಿನ್ನರ್ಸ್. 2 ರೀತಿಯಲ್ಲಿ. ಒಂದು, ನಾವು ಹುಟ್ಟುವಾಗಲೇ ಪಾಪಿಗಳಾಗಿದ್ದೀವಿ. ಅದನ್ನೇನಂತ ಹೇಳ್ತೀವಿ? ಜನ್ಮ ಪಾಪ ಅಂತ ಹೇಳ್ತೀವಿ. ಒರಿಜಿನಲ್ ಸಿನ್. ಬೈಬಲ್ ಪ್ರಕಾರ ನಾನು ಹೇಳ್ತಾ ಇರೋದು. ಬೈಬಲ್ ಏನು ಹೇಳುತ್ತೆ? ಆಲ್ ಆರ್ ಸಿನ್ನರ್ಸ್. ಎಲ್ಲರೂ ಪಾಪಿಗಳೇ ಅಂತ ಹೇಳುತ್ತೆ. ಅದು 2 ರೀತಿಯಲ್ಲಿ ನಾನು ತಗೊಳ್ಳೋದಾದರೆ, ಒಂದು ಒರಿಜಿನಲ್ ಸಿನ್, ಎಲ್ಲ ಮನುಷ್ಯರು ಅಕಾರ್ಡಿಂಗ್ ಟು ಬೈಬಲ್ ನಾವು ಹೋಗೋಣ. 2 ವೇ. ಬೈಬಲ್ ಹೇಳೋದು ಸತ್ಯನಾ? ಸತ್ಯನಾ? ಬೈಬಲ್ ಹೇಳೋದು ಸತ್ಯ. ನೀವು ನಂಬಿದ್ರು ಅದು ಸತ್ಯನೇ, ನೀವು ನಂಬದೇ ಇದ್ದರೂ ಅದು ಸತ್ಯನೇ. ಈಗ ಸೂರ್ಯ ಇರೋದು ಸತ್ಯನ ಸುಳ್ಳ ಕೇಳಿದರೆ, ನೀನು ಕುರುಡನಾದರೂ ಸತ್ಯನೇ, ನಿನ್ನ ಕಣ್ಣಿದ್ರೂ ಸತ್ಯನೇ. ಸೊ ಸನ್ ಈಸ್ ದೇರ್, ವೆದರ್ ಯು ಅಕ್ಸೆಪ್ಟ್ ಇಟ್ ಆರ್ ರಿಜೆಕ್ಟ್ ಇಟ್, ಸನ್ ಈಸ್ ದೇರ್. ಇಟ್ಸ್ ಹಾಟ್. ಸನ್ ಈಸ್ ಆಲ್ವೇಸ್ ಹಾಟ್. ವೆದರ್ ಯು ಫೀಲ್ ಇಟ್ ಆರ್ ಡೋಂಟ್ ಫೀಲ್ ಇಟ್, ಸನ್ ಈಸ್ ಆಲ್ವೇಸ್ ಹಾಟ್. Similarly, God's word is always true, whether you believe it or don't believe it. Whatever written in the Bible is true and it is God's word. ನೀನು ನಂಬಿದ್ರು ನೀನು ನಂಬದೇ ಇದ್ದರೂ ಕೂಡ ಬೈಬಲ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಾಕ್ಯಗಳು ದೇವರ ವಾಕ್ಯಗಳೇ, ಅದು ಸತ್ಯನೇ. ಅದರಿಂದ ಅದನ್ನು ನಂಬೋದಾದರೆ ಅದರಲ್ಲಿ ಇರುವ ವಾಕ್ಯಗಳ ಶಕ್ತಿ ನಮಗೆ ಅನುಭವಿಸ್ಲಿಕ್ಕಾಗ್ತದೆ. ಸೊ ಅದರಿಂದ ನಾವು ನಂಬೋಣ, ಈ ದೇವರ ವಾಕ್ಯ ಅಂತಲೇ ಒಪ್ಕೊಂಡು ಹಾಗೆ ಮುಂದಕ್ಕೆ ಹೋಗೋಣ. ವಾಕ್ಯದ ಪ್ರಕಾರ ನಾವು ನೋಡುವಾಗ ರೋಮನ್ಸ್ 3:23 ವಾಕ್ಯ ಹೇಳುತ್ತೆ, ರೋಮ 3:23ರಲ್ಲಿ ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ಕೂಡ ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಆಲ್ ಆರ್ ಸಿನ್ನರ್ಸ್. ಆಲ್ ಅಂತ ಹೇಳುವಾಗ ಆಲ್, ಅಲ್ಲಿ ದೇವರು ಇನ್ಕ್ಲೂಡ್ ಆಗೋದಿಲ್ಲ. ಎಕ್ಸೆಪ್ಟ್ ಗಾಡ್, ದೇವರನ್ನು ಹೊರತುಪಡಿಸಿ, ದೇವರೊಬ್ಬರನ್ನು ಹೊರತುಪಡಿಸಿ. ಆಲ್ ಹ್ಯೂಮನ್ ಬೀಯಿಂಗ್ಸ್, ಎಲ್ಲ ಮನುಷ್ಯ ಜೀವಿಗಳು,
ಆಲ್ ಆರ್ ಸಿನ್ನರ್ಸ್ ಆ್ಯಂಡ್ ಫಾಲನ್ ಶಾರ್ಟ್. ಎಲ್ಲರೂ ಈ ಒಂದು ದೇವರ ಸಂಬಂಧ ಕಳ್ಕೊಂಡವರೇ, ದೇವರ ಜೀವವನ್ನು ಕಳ್ಕೊಂಡವರೇ, ಎಲ್ಲರೂ ನಿತ್ಯ ಜೀವ ಕಳ್ಕೊಂಡವರೇ, ಎಲ್ಲ ಮನುಷ್ಯರು ಕೂಡ. ಕೆಲವರು ಅಂತಲ್ಲ, ಎಲ್ಲ ಮನುಷ್ಯರು. ಇದು ಯಾರು ಹೇಳಿದರು? ದೇವರೇ ಹೇಳಿದ್ದು. ಮನುಷ್ಯರು ಹೇಳಿದ್ದಾದರೆ ನಂಬೋದು ಬೇಡ ಬಿಡಿ, ಕ್ವಶನ್ ಮಾಡೋಣ. ಮನುಷ್ಯರು ಹೇಳಿದ್ದಾದರೆ ಕ್ವಶನ್ ಮಾಡೋಣ, ನೋ ಪ್ರಾಬ್ಲಮ್. ದೇವರು ಹೇಳಿದ ಮೇಲೆ ಕ್ವಶನ್ ಮಾಡೋ ಹಾಗಿಲ್ಲ, ಒಪ್ಕೊಂಡ್ರೆ ಸಾಕು. ಹೇಗೆ ಅನ್ನೋದನ್ನ ತಿಳ್ಕೊಬೇಕಷ್ಟೆ. ಅದಕ್ಕೆ ನಾನು ಹೇಳ್ತಾ ಇರೋದು. ಹೇಗೆ? ಹೌ? 2 ways, 2 ರೀತಿಯಲ್ಲಿ ಎಲ್ಲರೂ ಪಾಪಿಗಳೇ. ಒಂದು ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ವಿ ಆರ್ ಸಿನ್ ಬೈ ಬರ್ತ್. ನಾವು ಹುಟ್ಟಿನಿಂದನೇ ಪಾಪಿಗಳು. ಯಾವ ರೀತಿ ಅಂದರೆ ಒರಿಜಿನಲ್ ಸಿನ್ ಮುಖಾಂತರ, ಮೂಲ ಪಾಪ ಅಂತ ಹೇಳ್ತೀವಿ. ಇದು ಎಲ್ಲಿಂದ ಬರುತ್ತೆ ಅಂದರೆ ಆದಾಮನಿಂದ ಬರುವಂಥದ್ದು. ಮೊದಲ ಮನುಷ್ಯನಿಂದ. ದೇವರು ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಜೀವಿಸಲಿಕ್ಕಾಗಿ ಸೃಷ್ಟಿ ಮಾಡಿದ ಮೊದಲ ಮನುಷ್ಯ ಆದಾಮ ಅಂತ ಹೇಳ್ತೀವಿ. ಆದಾಮನಿಂದ ದೇವರ ಆಜ್ಞೆಗಳಿಗೆ ಆತನು ವಿರುದ್ಧವಾಗಿ ಜೀವಿಸಿ ಆತನು ಮಾಡಿದ ಪಾಪ ಸ್ಪ್ರೆಡ್ ಆಗಿ ಅವನು ಪಾಪ ಮಾಡಿದ್ರಿಂದ ಅವನಿಂದ ಹುಟ್ಟಿದ ಎಲ್ಲ ಮನುಷ್ಯರಲ್ಲೂ ಇದು ಸ್ಪ್ರೆಡ್ ಆಗಿ ಒಂದು ಚೈನ್ ಥರ ಬಂತು. ಸೊ ಒರಿಜಿನಲಿ ವಿ ಆಲ್ ಆರ್ ಸಿನ್ನರ್ಸ್ ಬಿಕಾಸ್ ಆಫ್ ಆಡಮ್ ಸಿನ್. ಆದಾಮನು ಮಾಡಿದ ಪಾಪದ ನಿಮಿತ್ತವಾಗಿ ಎಲ್ಲರೂ ಪಾಪಿಗಳೇ. ಅದು ಒರಿಜಿನಲ್ ಸಿನ್, ಮೂಲ ಪಾಪ. ಇನ್ನೊಂದು ಆ್ಯಕ್ಚುವಲ್ ಸಿನ್ ಅಂತ ಕರಿತೀವಿ, ಅಥವಾ ನಿಜವಾದ ಪಾಪ. ಆ್ಯಕ್ಚುವಲ್ ಸಿನ್, ಆ್ಯಕ್ಚುಲಿ ಅಂತ ಹೇಳ್ತೀವಲ್ಲ, ನಿಜವಾಗಲೂ. ಆ್ಯಕ್ಚುವಲ್ ಸಿನ್ ಅಂದರೆ ಏನು ಅಂದರೆ ಸಿನ್ ವಿಚ್ ಯು ಹ್ಯಾವ್ ಕಮಿಟೆಡ್. ನೀನು ಮಾಡಿದ ಪಾಪ ಥ್ರೂ ಯುವರ್ ವರ್ಡ್ಸ್, ಡೀಡ್ಸ್, ಥಾಟ್ಸ್. ಯು ಆಲ್ಸೋ ಕಮಿಟೆಡ್ ಮೆನಿ ಸಿನ್. ಸಿನ್ ಮೀನ್ಸ್ ಅದರಲ್ಲೂ 2 ಥರ ಮಾಡೋಣ ನಾವು. ಆ್ಯಕ್ಚುಯಲ್ ಸಿನ್ನಲ್ಲಿ 2 parts ಮಾಡೋಣ, ಅಥವಾ 2 types. ಒನ್ ಈಸ್ ಕಾಲ್ಡ್ ಸಿನ್ ಆಫ್ ಒಮಿಷನ್ ಆ್ಯಂಡ್ ಅನದರ್ ಒನ್ ಈಸ್ ಸಿನ್ ಆಫ್ ಕಮಿಷನ್. ಓಕೆ, ಸಿನ್ ಆಫ್ ಒಮಿಷನ್ ಅಂದರೆ ಏನು? ದೇವರು ಏನನ್ನು ಮಾಡಲಿಕ್ಕೆ ಹೇಳಿದಾರೋ ಮನುಷ್ಯನಿಗೆ ಅದನ್ನು ಮಾಡದೆ ಹೋಗೋದು ಪಾಪ ದೇವರ ಲೆಕ್ಕದಲ್ಲಿ. ಯಾಕೊಬ್ಬರು ಹೇಳ್ತಾರಲ್ವಾ, ಒಬ್ಬನು ಒಳಿತನ್ನು ಮಾಡಬೇಕೆಂದು ತಿಳಿದಿದ್ದು ಅದನ್ನು ಮಾಡದೇ ಇದ್ದರೆ ಅದು ಪಾಪವಾಗ್ತದೆ. ಜೇಮ್ಸ್ ಚಾಪ್ಟರ್ 4:7 ಅನಿಸುತ್ತೆ, 4:17 7 ಇರಬೇಕು ನೋಡಿ. ಯಾಕೊಬ್ಬ 2:17 ಅನಿಸುತ್ತೆ. ಜೇಮ್ಸ್ 2 4:17. ಓಕೆ. ಒಬ್ಬನು ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದಿದ್ದು, ಒಬ್ಬನಿಗೆ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದಂದ್ರೆ ಎಲ್ಲಿಂದ ತಿಳಿತು ಒಳ್ಳೇದು ಮಾಡಬೇಕು ಅಂತ? ದೇವರು ಹೇಳಿದರು. ಓಕೆ, ನೀನೇನು ಮಾಡಬೇಕು ಅಂತ ದೇವರು ನಿನಗೆ ಹೇಳಿರ್ತಾರೆ. ಎಲ್ಲಿ? ವಾಕ್ಯದಲ್ಲಿ, ಬೈಬಲ್ ಪುಸ್ತಕದಲ್ಲಿದೆ. ಒಬ್ಬನು ಒಳ್ಳೆಯದನ್ನು ಮಾಡಬೇಕು ಎಂದು ತಿಳಿದು ಅದನ್ನು ಮಾಡದೇ ಇದ್ದರೆ ಅದು ಅವನಿಗೆ ಪಾಪವಾಗಿರುತ್ತದೆ. ಅದು ಅವನಿಗೆ ಪಾಪವಾಗಿರ್ತದೆ. ಈಗ ಒಳ್ಳೆಯದು ಕೆಟ್ಟದ್ದು ತೀರ್ಮಾನ ಮಾಡೋದು ನೀವಲ್ಲ, ಆಯಿತಾ? ನಿಮ್ಮ ಪ್ರಕಾರ ನೀವೆಲ್ಲ ಒಳ್ಳೆಯವರೇ, ನನ್ನ ಪ್ರಕಾರ ನಾನು ಒಳ್ಳೆಯವನೇ, ನನ್ನ ಪ್ರಕಾರ ನೀವು ಕೆಟ್ಟವರು, ನಿಮ್ಮ ಪ್ರಕಾರ ನಾನು ಕೆಟ್ಟವನು. ಸೊ ಇದನ್ನೆಲ್ಲ ಸೈಡಿಗೆ ಇಟ್ಬಿಡಿ, ಕೆಲಸಕ್ಕೆ ಬರೋದಿಲ್ಲ. ಸೊ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ದೇವರು ಡಿಸೈಡ್ ಮಾಡ್ತಾರೆ. ದೇವರು ಹೇಳಿದ ಪ್ರಕಾರ ಒಳ್ಳೆಯದನ್ನು ಒಬ್ಬನು ಮಾಡಬೇಕು ಎಂದು ದೇವರು ಹೇಳಿದ್ದು ಗೊತ್ತಿದ್ದು ಅದನ್ನು ಮಾಡದೇ ಇದ್ದರೆ ಅದು ಪಾಪ. ದಟ್ ಈಸ್ ಸಿನ್. ಸಿನ್ ಆಫ್ ಒಮಿಷನ್ ಅಂತ ಹೇಳ್ತೀವಿ. ಯು ಒಮಿಟೆಡ್ ದ್ಯಾಟ್. ವಾಮಿಟ್ ಅಲ್ಲ, ಒಮಿಷನ್, ಒಮಿಟೆಡ್. ಅದನ್ನು ಬಿಟ್ಟುಬಿಟ್ರಿ ನೀವು. ದೇವರು ಮಾಡಬೇಕು ಎಂದು ಹೇಳಿದ್ದು ಮಾಡಲಿಲ್ಲ. 10 ಕಮ್ಯಾಂಡ್ಮೆಂಟ್ಸಲ್ಲಿ ನೋಡೋದಾದರೆ ಇಸ್ರಾಯೇಲ್ ಜನರಿಗೆ ದೇವರು ಕೊಟ್ಟ 10 ಆಜ್ಞೆಗಳಲ್ಲಿ ಇದು 2 ನಮಗೆ ನೋಡಲಿಕ್ಕಾಗತ್ತೆ. ಸಬ್ಬತ್ ದಿನವನ್ನು ಆಚರಿಸಬೇಕು, ನನ್ನೊಬ್ಬನನ್ನೇ ಆರಾಧನೆ ಮಾಡಬೇಕು. ಇದು ದೇವರು ಹೇಳಿದ್ದು ಒಳ್ಳೆಯದು. ತಂದೆ ತಾಯಿಯನ್ನು ಗೌರವಿಸಬೇಕು. ಸೊ ಸಿನ್, ಇದಕ್ಕೆ ವಿರುದ್ಧವಾಗಿ ನಾವು ಹೋದರೆ ಒಮಿಷನ್ ಆಯಿತು. ಎಕ್ಸಾಂಪಲ್ ಹೇಳಿದ್ದು ನಿಮಗೆ. ಅದೇ ರೀತಿ ಎಷ್ಟೋ ವಿಷಯಗಳು ಬೈಬಲ್ನಲ್ಲಿ ಹೇಳಿದ್ದಾರೆ. ನಿನ್ನ ದೇಹದ ಬಗ್ಗೆ, ನಿನ್ನ ದೇಹ ದೇವರ ಆಲಯ, ಪವಿತ್ರಾತ್ಮರು ನಿನ್ನಲ್ಲಿದ್ದಾರೆ, ಆದ್ದರಿಂದ ನಿನ್ನ ದೇಹದ ಮುಖಾಂತರ ದೇವರ ಮಹಿಮೆ ಬೆಳಗಿಸಬೇಕು. ವೆನ್ ಯು ಡೋಂಟ್ ಡೂ ದ್ಯಾಟ್ ಯು ಆರ್ ಕಮಿಟಿಂಗ್ ಸಿನ್, ಸಿನ್ ಆಫ್ ಒಮಿಷನ್. ಆ ರೀತಿ ಎಷ್ಟೋ ವಿಷಯಗಳಿದೆ. ಹೊಸ ಒಡಂಬಡಿಕೆಯಲ್ಲಿ ಪತ್ರಿಕೆಗಳನ್ನ ಓದುವಾಗ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ.
ಎಲ್ಲರೂ ಸಿಕ್ಕಾಕೊಳ್ತೀವಲ್ಲಿ, ಎಲ್ಲರೂ ಸಿಕ್ಕಾಕೊಳ್ತೀವಿ ಸಿನ್ ಆಫ್ ಒಮಿಷನ್ನಲ್ಲಿ. ನೆಕ್ಸ್ಟ್ ಸಿನ್ ಆಫ್ ಕಮಿಷನ್. ಇದು ಆ್ಯಕ್ಚುಯಲ್ ಸಿನ್ನಲ್ಲಿ ನಾನು ಹೇಳ್ತಾ ಇರೋದು. ನನ್ನ ಯೋಚನೆಯಿಂದ, ನನ್ನ ಮಾತಿನಿಂದ, ನನ್ನ ನಡವಳಿಕೆಯಿಂದ ದೇವರಿಗೆ ವಿರುದ್ಧವಾಗಿ ನಾನು ಮಾಡಿದ ಪಾಪಗಳು. ಸಿನ್ ಆಫ್ ಕಮಿಷನ್. ಕಮಿಷನ್ ಅಂದ್ರೇನು? ಗಾಡ್ ಕಮಿಷನ್ಡ್ ಯು ಟು ಡೂ ದಿಸ್. ದೇವರು ಆಜ್ಞೆ ಮಾಡ್ತಾರೆ, ಇದನ್ನು ಮಾಡು ಅಂತ. ಅದನ್ನು ನಾವು ಮಾಡದೇ ಇದ್ದಾಗ, ದೇವರು ಮಾಡು ಎಂದು ಹೇಳಿದ್ದನ್ನು ಮಾಡದೇ ಇದ್ದಾಗ. ಸೊ ಸಿನ್ ಆಫ್ ಒಮಿಷನ್ ಅಂತ ಹೇಳಿದರೆ, ಒಮಿಷನ್ ಆಪೋಸಿಟ್ ಹೇಳ್ತಾ ಇದ್ದೀನಿ ನಾನು. ಒಮಿಷನ್, ದೇವರು ಮಾಡಬೇಡ ಅಂತ ಹೇಳಿದ್ದನ್ನು ನಾವು ಮಾಡ್ತೀವಿ. ಕಮಿಷನ್ ಅಂದರೆ ಮಾಡು ಅಂತ ಹೇಳಿದ್ದನ್ನು ಮಾಡೋದು ಇಲ್ಲ. 10 ಕಮೆಂಡ್ಮೆಂಟ್ಸಲ್ಲೇ ಎರಡೂ ನಮಗೆ ಸಿಗುತ್ತೆ. ವ್ಯಭಿಚಾರ ಮಾಡಬೇಡ ಅಂತ ಹೇಳಿದ್ದಾರೆ. ತಂದೆ ತಾಯಿನ ಗೌರವಿಸಬೇಡ ಅಂತ ಹೇಳಿದಾರ, ಗೌರವಿಸಬೇಕು ಅಂತ ಹೇಳಿದಾರ? ತಂದೆ ತಾಯಿನ ಗೌರವಿಸಬೇಕು ಅಂತ ಹೇಳಿದ್ದಾರೆ. ಗೌರವಿಸಬೇಕು ಅಂತ ಹೇಳಿದ್ರೆ ಗೌರವಿಸ್ಬೇಕು, ಗೌರವಿಸ್ತಾ ಇದ್ದರೆ ಪಾಪ. ವ್ಯಭಿಚಾರ ಮಾಡಬೇಡ ಅಂತ ಹೇಳಿದ್ದಾರೆ. ಮಾಡಬೇಡ ಎಂದು ಹೇಳಿದ್ದನ್ನು ಮಾಡೋದು, ಮಾಡು ಅಂತ ಹೇಳಿದ್ದನ್ನು ಮಾಡದೇ ಇರೋದು, ಎರಡು ಪಾಪ ಆಗುತ್ತೆ. ಸಿನ್ ಆಫ್ ಕಮಿಷನ್ ಆ್ಯಂಡ್ ಸಿನ್ ಆಫ್ ಒಮಿಷನ್. ಮಾಡು ಅಂತ ಹೇಳಿ ದೇವರು ಏನೆಲ್ಲ ಮಾಡು ಅಂತ ಹೇಳಿದಾರೋ ನಿನಗೆ, ಒಬ್ಬ ಕ್ರೈಸ್ತ ವಿಶ್ವಾಸಿಗೆ, ಒಬ್ಬ ಗಂಡನಿಗೆ, ಒಬ್ಬ ಹೆಂಡತಿಗೆ, ತಂದೆ ತಾಯಿಗೆ, ಮಕ್ಕಳಿಗೆ, ಅಧಿಕಾರಿಗಳಿಗೆ, ಯಾಜಕರಿಗೆ, ದೇವರ ಸೇವಕರಿಗೆ, ಪ್ರವಾದಿಗಳಿಗೆ, ಪ್ರೇಷಿತರಿಗೆ, ಕೂಲಿ ಮಾಡೋರಿಗೆ, ಯಜಮಾನರಿಗೆ, ಸೇವಕರಿಗೆ, ಗುಲಾಮರಿಗೆ, ಗಂಡಿಗೆ, ಹೆಣ್ಣಿಗೆ, ಈ ರೀತಿ ಎಲ್ಲ ಕ್ಯಾಟಗರಿಯಲ್ಲಿರುವ ಪ್ರತಿಯೊಬ್ಬರಿಗೂ ದೇವರು ಹೇಳಿದ್ದಾರೆ, ಇದನ್ನು ಮಾಡು, ಇದು ಮಾಡಬಾರ್ದು, ಇದು ಮಾಡು, ಇದು ಮಾಡಬಾರ್ದು. ಬಟ್ ಇದರಲ್ಲಿ ಯಾವುದು ನಮಗೆ ಹೊರೆ ಅಲ್ಲ, ಆಯಿತಾ? ದೇವರು ಏನೆಲ್ಲ ಮನುಷ್ಯನ ಮೇಲಿನ ಪ್ರೀತಿಯಿಂದ ಅವನಿಗೆ ಇದು ಮಾಡು, ಇದು ಮಾಡಬೇಡ ಅಂತ ಹೇಳಿದಾರೋ ಯಾವುದು ಹೊರೆ ಇಲ್ಲ, ಬರ್ಡನ್ನೇ ಅಲ್ಲ. ಹೊರೆಯಾಗಿ ದೇವರು ಏನೂ ಹೇಳಲಿಲ್ಲ. ಆದರೆ ಯಾವಾಗ ನಾವು ಅದನ್ನು ಮಾಡೋದಿಲ್ವೋ, ಮತ್ತು ದೇವರು ಮಾಡಬೇಡ ಅಂತ ಹೇಳಿದ್ದನ್ನು ಮಾಡ್ತೀವೋ, ನಾವು ದೇವರಿಗೆ ವಿರುದ್ಧವಾಗಿ ಪಾಪಿಗಳಾಗ್ತೀವಿ. ಈಗ ಮುಖ್ಯವಾಗಿ ಹೇಳಿದ್ನಲ್ಲ ಎರಡು, ಒಂದು ಒರಿಜಿನಲ್ ಸಿನ್, ಅನದರ್ ಒನ್ ಈಸ್ ಆ್ಯಕ್ಚುವಲ್ ಸಿನ್. ಒಂದು ಮೂಲ ಪಾಪ, ಇನ್ನೊಂದು ನಾವು ಮಾಡಿದ ಪಾಪ, ಅಥವಾ ಜನ್ಮ ಪಾಪ ಮತ್ತು ಕರ್ಮ ಪಾಪ ಅಂತಲೇ ಹೇಳಿ. ಜನ್ಮ ಪಾಪ ಮತ್ತು ಕರ್ಮ ಪಾಪ, ನಾವು ಕ್ರಿಯೆಯಿಂದ ಮಾಡಿದ್ದು, ನಾನು ಮಾಡಿಕೊಂಡಿರೋದು. ಇದು ಎರಡು ಸರಿಯಾದ ರೀತಿಯಲ್ಲಿ ಬೀಳದೇ ಇದ್ದರೆ, ಈ ಎರಡನ್ನೂ ಒಂದೇ ಗೋಡೆಯಾಗಿ ತೆಗೆದುಕೊಳ್ಳಿ. ಸೊ ವಾಲ್ ಕಾಲ್ಡ್ ಸಿನ್. ಇದು ಬಿದ್ದು ಹೋಗದೇ ಇದ್ದರೆ ನನ್ನ ಜೀವಿತದಲ್ಲಿ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೇವರ ಪ್ರಕಟಣೆಯನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಮೊದಲು ಈ ಪಾಪ ನನ್ನ ಪಾಲಿಗೆ ಹೋಗಬೇಕು. ಆದರೆ ಈ ಪಾಪಕ್ಕೆ ಪರಿಹಾರ ನಮಗೆ ಚೆನ್ನಾಗಿ ಗೊತ್ತಿದೆ, ಯೇಸು ಕ್ರಿಸ್ತನ ಮುಖಾಂತರ ಆಗಿದೆ. ಯೇಸು ಕ್ರಿಸ್ತರು ಪಾಪ ಪರಿಹಾರ ಮಾಡಿದ್ದಾರೆ. ಆದರೆ ಯೇಸು ಮಾಡಿದ ಪಾಪ ಪರಿಹಾರ ನಿನಗೆ ಸಿಕ್ಕಿದೆಯಾ? ನಮಗಿದು ಅನುಭವ ಆಗಿದೆಯಾ? ನಮಗೆ ಇದು ಲಭಿಸಿದೆಯಾ? ಲಭಿಸುವಂತೆ ದೇವರು ಮಾಡಿದ್ದಾರೆ. ಇದು ನಾವು ತೆಗೆದುಕೊಂಡ್ರೆ ಮಾತ್ರನೇ. ಫಾರ್ ಎಕ್ಸಾಂಪಲ್, ಊಟ ರೆಡಿ ಆಗಿದೆ, ನಿನಗೆ ಹೊಟ್ಟೆ ತುಂಬಲ್ಲ. ನಮಗೆ ಹಸಿವು ಆಗ್ತಾ ಇದೆ, ಎಲ್ರಿಗೂ ಹಸಿವೆ ಇದೆ. ಆದರೆ ಹಸಿವಿಗೆ ಪರಿಹಾರವಾಗಿ ಒಳ್ಳೆ ಬಿರಿಯಾನಿ ರೆಡಿ ಮಾಡಿ ಇಟ್ಟಿದ್ದಾರೆ. ಆದ್ದರಿಂದ ಬಿರಿಯಾನಿ ಯಾರೋ ರೆಡಿ ಮಾಡಿ ಇಟ್ಟಿದ್ದರಿಂದ ನಿನ್ನ ಹಸಿವೆ ಹೋಗೋದಿಲ್ಲ. ಯೇಸು ಕ್ರಿಸ್ತರು ನಮಗೋಸ್ಕರ ಪಾಪ ಪರಿಹಾರವನ್ನು ಸಿದ್ಧ ಮಾಡಿ ಇಟ್ಟಿದ್ದರಿಂದ ನನ್ನ ಪಾಪ ಪರಿಹಾರ ಆಗೋದಿಲ್ಲ. ಅಥವಾ ನಾನು ನಷ್ಟಪಡಿಸಿಕೊಂಡಂಥ ದೈವತ್ವ ನನಗೆ ಮರಳಿ ಸಿಗೋದಿಲ್ಲ. ಯೇಸು ಶಿಲುಬೆ ಮೇಲೆ ಸತ್ತು ಅವರ ಶಿಲುಬೆ ಮರಣದ ಮುಖಾಂತರವಾಗಿ ಆ ಪಾಪ ಪರಿಹಾರ ಎಂಬಂಥ ಆಶೀರ್ವಾದವನ್ನು, ಆ ಕೃಪೆಯನ್ನು ಅವರು ತೆಗೆದುಕೊಂಡು ಬಂದಿದ್ದಾರೆ. ಜಸ್ಟ್ ಬಿಕಾಸ್ ಆಫ್ ದ್ಯಾಟ್. ಆದ್ದರಿಂದ ಅದಕ್ಕೋಸ್ಕರ ನಾನೀಗ ಪಾಪಿ ಅಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಆ ಬಿರಿಯಾನಿನ ನಾನು ತಗೊಂಡು ತಿಂದರೆ ಮಾತ್ರ ನನ್ನ ಹಸಿವು ಹೋಗ್ತದೆ. ಬಿರಿಯಾನಿ ಮಾಡಿದ್ಯಾರು? ನಾನಲ್ಲ, ಯಾರೋ ಮಾಡಿದ್ದು, ಪ್ರೀತಿಯಿಂದ ಮಾಡಿಟ್ಟಿದ್ದು. ಅದಕ್ಕೆ ನಾನೇನಾದರೂ ಪ್ರಯತ್ನ ಪಟ್ಟನ? ಏನೂ ಮಾಡಿಲ್ಲ. ಪಾಪ ಪರಿಹಾರಕ್ಕೆ ನಾನೇನೂ ಮಾಡಿಲ್ಲ. ಮಾಡಿದ್ದೆಲ್ಲ ದೇವರೇ, ಯೇಸುವೇ ಮಾಡಿದ್ದು. ಪ್ರೀತಿಯಿಂದ ಮಾಡಿದ್ರು, ತಯಾರಿಸಿಟ್ರು. ಆದರೆ
ಇದನ್ನು ಯಾರೆಲ್ಲ ತಿಂದರೂ ಅವರಿಗೆ ಹಸಿವು ಹೋಗುತ್ತೆ. ಈಗ ನಿಮ್ಮಲ್ಲಿ ಯಾರೆಲ್ಲ ತಿಂದಿದ್ದೀರೋ ಅಂದರೆ ಯೇಸು ಪಡೆದುಕೊಟ್ಟಂಥ ಪಾಪ ಪರಿಹಾರ ಯಾರೆಲ್ಲ ವಿಶ್ವಾಸದ ಮುಖಾಂತರ ಸ್ವೀಕಾರ ಮಾಡಿದ್ದೀರೋ ನಿಮಗೆ ಆ ಪಾಪ ಪರಿಹಾರ ಆಗಿದೆ. ಇಲ್ಲಿ ಪರಿಹಾರ ಆಗಿದೆ ಅಂತ ಹೇಳುವಾಗ ಒಬ್ಬ ವ್ಯಕ್ತಿ ಏನೂ ಗೊತ್ತಿಲ್ಲದಿರೋ ಒಬ್ಬ ವ್ಯಕ್ತಿ ಝೀರೋದಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ. ಒಬ್ಬ ಮನುಷ್ಯ, ಅವನಿಗೆ ಯಾರೋ ಯೇಸು ಬಗ್ಗೆ ಹೇಳಿದರು. ನಿಮ್ಮಲ್ಲಿ ಯಾರೋ ಹೋಗ್ಬಿಟ್ಟು ಒಳ್ಳೆ ಮನಸ್ಸಿದ್ದವರು ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರಿ. ಯೇಸು ಸ್ವಾಮಿ ಬಗ್ಗೆ ಹೇಳುವಾಗ ನೀವು ಮುಖ್ಯವಾಗಿ ಹೇಳಬೇಕಾಗಿರೋದು ಈ ಪಾಪ ಪರಿಹಾರದ ಬಗ್ಗೆ, ಆಯಿತಾ? ಪಾಪ ಪರಿಹಾರ, ದೇವರು ಮನುಷ್ಯನನ್ನು ಹೇಗೆ ಪ್ರೀತಿಸಿದರು ಅನ್ನೋದನ್ನೇ ಹೇಳಬೇಕು. ಊಟ ಕೊಟ್ಟಲ್ಲ, ಬಟ್ಟೆ ಕೊಟ್ಟಲ್ಲ, ಹೊಸ ಬಿಲ್ಡಿಂಗ್ ಕೊಟ್ಟಲ್ಲ, ಒಳ್ಳೆ ಜೀವನ ಸಂಗಾತಿಯನ್ನು ಕೊಟ್ಟಲ್ಲ ಪ್ರೀತಿಸಿದ್ದು. ಇದೆಲ್ಲ ನೀವು ಹೇಳಬೇಕಾಗಿರೋದು. ನೀವು ಹೇಳಬೇಕಾಗಿರೋದು 2 Corinthians 5:19, 20, 21. ಅದರಲ್ಲಿ 20, 21 ಮಾತ್ರ ಸಾಕು ಅನಿಸುತ್ತೆ. ಓದಿ ನೋಡೋಣ. ನೀವು ಹೇಳಬೇಕಾಗಿದ್ದು ನೀವು ಕೇಳ್ಬೋದು, ಯೇಸು ಬಗ್ಗೆ ಏನು ಹೇಳೋದು ಅಂತ. ಮುಖ್ಯವಾಗಿ ಇದಿರಬೇಕು, ನೀವೇನೇ ಹೇಳಿದರೆ ಇದಿರಬೇಕು. ಇದಿಲ್ಲದೆ ಯೇಸು ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ. ಓಕೆ 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 ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು. ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲೆಂದೇ ಹೀಗೆ ಮಾಡಿದರು. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಾಕ್ಯ, ನಮ್ಮ ಪಾಪಗಳನ್ನು ಲೆಕ್ಕಿಸದೆ ಅಂತ ಇದೆ. ಅದೆಷ್ಟನೇ ವಾಕ್ಯ? 19ನೇ ವಾಕ್ಯ. ಹೌದು, ದೇವರು ಮಾನವರ ಅಪರಾಧಗಳನ್ನು ಲೆಕ್ಕಿಸದೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವೆಲ್ಲರೂ ಪಾಪಿಗಳೇ ಅಂತ ಬೈಬಲ್ ಹೇಳುತ್ತೆ. ಬೈಬಲ್ ಅಂದರೆ ದೇವರು ಹೇಳ್ತಾರೆ. ದೇವರೇ ಡಿಕ್ಲೇರ್ ಮಾಡಿದ ಮೇಲೆ ಮತ್ತೆ ನೋ ಅಂತ ಹೇಳಲಿಕ್ಕೆ ಯಾವ ಕೋರ್ಟಿಗೂ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟಲ್ಲೇ ನಾವು ಅಪರಾಧಿಗಳಾಗ್ಬಿಟ್ವಿ, ದೇವ್ರ ಕೋರ್ಟಲ್ಲಿ. ಆಲ್ ಆರ್ ಸಿನ್ನರ್ಸ್, ಎಸ್, ಆ್ಯಕ್ಸೆಪ್ಟ್ ಮಾಡಬೇಕಷ್ಟೇ. ದೇವರೇ ನ್ಯಾಯ ಕೊಟ್ಟಿದ್ದು, ತೀರ್ಪು ಕೊಟ್ಟಿದ್ದು, ಎಲ್ಲರೂ ಪಾಪಿಗಳೇ ಅಂತ. ಆದರೆ ಇಲ್ಲಿ 19ನೇ ವಾಕ್ಯ 2 ಕೊರಿಂಥ 5:19, ಹೌದು, ದೇವರು ಮಾನವರ ಅಪರಾಧಗಳನ್ನು ಲೆಕ್ಕಿಸದೆ, ನಾಟ್ ಕೌಂಟಿಂಗ್ ದೇರ್ ಟ್ರಾಸ್ಪಾಸಸ್. ಮಾನವ ಅಪರಾಧಿ, ಆದರೆ ದೇವರು ನೋಡಿ ಎಷ್ಟು ಒಳ್ಳೆಯವರು ಅಂದರೆ ಅಪರಾಧವನ್ನು ಲೆಕ್ಕಿಸಿಲ್ಲ. ಅಂದರೆ ಕನ್ಸಿಡರ್ ಮಾಡಿಲ್ಲ. ನಿನ್ನ ಪಾಪವನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ದೇವರು. ತೆಗೆದುಕೊಂಡಿದ್ದರೆ ಯಾವತ್ತೂ ಸಾಯಬೇಕಾಗಿತ್ತು. ತೆಗೆದುಕೊಂಡಿದ್ದಿದ್ರೆ ಯಾವತ್ತೂ ಸಾಯಬೇಕಾಗಿತ್ತು. ತೆಗೆದುಕೊಂಡಿಲ್ಲ. ಲೆಕ್ಕಿಸದೆ, ದೇವರು ಮಾನವನ ಅಪರಾಧವನ್ನು ಲೆಕ್ಕಿಸದೆ ಕ್ರಿಸ್ತ ಯೇಸುವಿನಲ್ಲಿ ಇಡೀ ಜಗತ್ತನ್ನೇ, ಎಲ್ಲರನ್ನೂ, ಕೆಲವರನ್ನು ಮಾತ್ರ ಅಲ್ಲ, ಎಲ್ಲರನ್ನು ತಮ್ಮೊಡನೆ ಸಂಧಾನಗೊಳಿಸುತ್ತಿದ್ದಾರೆ. ಹೇಗೆ? ಥ್ರೂ ದ ಗಾಸ್ಪಲ್. ಈ ಶುಭ ಸಂದೇಶದ ಮೂಲಕ ಇದನ್ನು ಹೇಳಿ ಏನಂತ, ಅದರ ವಿವರಣೆ ಮುಂದೆ ಇರೋದು 20ನೇ ವಾಕ್ಯದಲ್ಲಿ. 21ನೇ ವಾಕ್ಯ, ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು. ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲೆಂದೇ ಹೀಗೆ ಮಾಡಿದರು. ದೇವರ ಸಂಬಂಧಕ್ಕೆ ಬರಲಿಕ್ಕೆ, ಪಾಪ ಮುಕ್ತರಾಗಲಿಕ್ಕೆ, ಪರಿಶುದ್ಧರಾಗಲಿಕ್ಕೆ, ದೇವರ ದೃಷ್ಟಿಯಲ್ಲಿ, ದೇವರ ಪ್ರಕಾರ ದೇವರು ಏನು ಮಾಡಿದರು? ನಮ್ಮ ಪಾಪವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ನಾವು ಪಾಪಿಗಳೇ, ಆದರೆ ನಮ್ಮ ಪಾಪವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ ದೇವರು. ಬದಲಾಗಿ ನಮ್ಮ ಪಾಪವನ್ನೆಲ್ಲ ಯೇಸು ಮೇಲೆ ಹಾಕಿದರು. ಯೇಸುವಿನಲ್ಲಿರುವಂಥ ದೈವತ್ವ ನಮಗೆ ಸಿಗುವ ಹಾಗೆ ಮಾಡಿದರು. ಇದು ಹೇಗೆ ಅಂದರೆ, ಈ ಶುಭ ಸಂದೇಶದಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರಿಗೂ ಪಾಪ ಪರಿಹಾರ, ಪಾಪದಿಂದ ಮುಕ್ತಿ ಈ ರೀತಿಯಲ್ಲಿ ಸಿಗಬೇಕೆಂದು ದೇವರು ನಿಶ್ಚಯ ಮಾಡಿದರು. ಈಗ ಒಬ್ಬ ಮನುಷ್ಯನಿಗೆ, ಸಾಧಾರಣ ಮನುಷ್ಯ ದಾರಿ ಮೇಲೆ ಹೋಗ್ತಾ ಇದ್ದಾನೆ, ಒಬ್ಬ ಸಿಗ್ತಾನೆ, ಅವನಿಗೆ ನೀವು ಹೇಳ್ತೀರಿ, ಹಲೋ, ಬೈಬಲ್ ಹೇಳುತ್ತೆ ಮಾನವರೆಲ್ಲರೂ ಪಾಪಿಗಳೇ, ಅದರ ಪ್ರಕಾರ ನೀನು ಪಾಪಿನೇ. ಆದರೆ ಬೈಬಲ್ ಹೇಳುತ್ತೆ ಯೇಸು ನಿನ್ನ ಪಾಪವನ್ನು ಲೆಕ್ಕಿಸಲಿಲ್ಲ. ದೇವರು ನಿನ್ನ ಪಾಪವನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ನಿನ್ನ ಸಕಲ ಪಾಪಕ್ಕೆ ದೇವರು ಪರಿಹಾರ ಯೇಸು ಕ್ರಿಸ್ತನ ಮುಖಾಂತರ ಮಾಡಿದ್ದಾರೆ. ಅವರ ಪಾಪದ ಸಂಬಳ ಮರಣ. ಯೇಸು ನಿನಗೋಸ್ಕರ ಸತ್ತಿದ್ದಾರೆ. ನೀನು ಇದನ್ನು ನಂಬೋದಾದರೆ ನಿನಗೆ ಪಾಪ ಪರಿಹಾರ ಸಿಗುತ್ತೆ, ನಿತ್ಯ ಜೀವ ಸಿಗುತ್ತೆ, ನೀನು ದೇವರ ಮಗನಾಗ್ತೀಯ, ನಿನಗೆ ಸ್ವರ್ಗ ಸಾಮ್ರಾಜ್ಯ ಸಿಗುತ್ತೆ.
ಹೀಗೆ ಹೇಳಲಿಕ್ಕೂ ನಮಗೆ ಏನು ಬೇಕು? ಜ್ಞಾನ ಅನ್ನೋದಕ್ಕಿಂತ ನಮಗೆ ದೇವರು ಮನಸ್ಸು ಕೊಡಬೇಕು. ಯಾಕಂದ್ರೆ ನಮ್ಮ ಇಂಡಿಗೇನು ಗೊತ್ತಾ, ಇದೆಲ್ಲ ಹೇಳಿದ್ರೆ ಜನ ನಂಬ್ತಾರ? ಈಗ ಒಬ್ಬ ಕಷ್ಟದಲ್ಲಿರ್ತಾನೆ, ತುಂಬ ಕಷ್ಟದಲ್ಲಿ, ಭಯಪಡಬೇಡ, ದೇವರು ನಿನ್ನ ಸಾಲ ತೀರಿಸ್ತಾರೆ, ದೇವರು ಅದ್ಭುತ ಮಾಡ್ತಾರೆ. ನೋಡು, 5 ರೊಟ್ಟಿ 2 ಮೀನು ಮಾಡಿಲ್ವ? 5 ರೊಟ್ಟಿ 2 ಮೀನನ್ನು 5,000 ಜನ ಕೊಟ್ಟರೋ ಇಲ್ವೋ ದೇವರು? ಪೇತ್ರನಿಗೆ ಮೀನು ಹಿಡಿದು ಕೊಟ್ಟರೋ ಇಲ್ವೋ ದೇವರು? ರಾಶಿ ರಾಶಿಯಾಗಿ ಆ ದೇವರು ಯೇಸು, ಅವ್ರ ಬಗ್ಗೆನೇ ನಾನು ಹೇಳ್ತಾ ಇರೋದು. ನಿನಗೂ ಅದ್ಭುತ ಮಾಡ್ತಾರೆ, ಹೆದರ್ಕೋಬೇಡ. ನಿನ್ನ ಬುಟ್ಟಿನ ದೇವರು ತುಂಬಿ ತುಳುಕೋತೆ ಮಾಡ್ತಾರೆ. ಆಗ ಹೌದಾ, ಹಾಗಾದ್ರೆ ನಾನೇನು ಮಾಡಬೇಕು? ಬಾ ಧ್ಯಾನಕ್ಕೆ ಬರ್ತಾನೆ, ಬೈಬಲ್ ಓದ್ತಾನೆ, ಪ್ರಾರ್ಥಿಸ್ತಾನೆ, ನೀವು ಹೇಳಿದ್ದೆಲ್ಲ ಮಾಡ್ತಾನೆ. ಅವನಿಗೆ ಸಿಕ್ತು ಅಂತ ಇಟ್ಕೊಳ್ಳಿ, ಅವನ ಆತ್ಮಕ್ಕೆ ರಕ್ಷಣೆ ಸಿಗಲ್ಲ. ಅವನ ಆತ್ಮ ಇನ್ನೂ ಸತ್ತ ಪರಿಸ್ಥಿತಿಯಲ್ಲೇ ಇರುತ್ತೆ. ಹಾಗಾದರೆ ಇದು ಯಾವುದು ಹೇಳಬಾರ್ದಾ? ಹೇಳಬೇಕು, ಆದರೆ ಕೋರ್ ಕಂಟೆಂಟ್ ಮಿಸ್ ಆಗಬಾರ್ದು. ರೋಗಿಗೆ ಯೇಸು ಇವತ್ತು ನಿನ್ನನ್ನು ಗುಣಪಡಿಸಲಿಕ್ಕೆ ಶಕ್ತರಾಗಿದ್ದಾರೆ, ಅವರಿಗೆ ಅಸಾಧ್ಯ ಯಾವುದೂ ಇಲ್ಲ, ನಾನು ನಿನಗೋಸ್ಕರ ಪ್ರಾರ್ಥಿಸ್ತೀನಿ ಬಾ ಅಂತ ಹೇಳುವಾಗ ನೀವು ಪ್ರಾರ್ಥಿಸಿ, ಅದ್ಭುತ ಆಗ್ಬೋದು, ಅದ್ಭುತ ಆಗುತ್ತೆ, ರೋಗ ಸೌಖ್ಯ ಸಿಗುತ್ತೆ. ಬಿಕಾಸ್ ಜೀಸಸ್ ಈಸ್ ಅಲೈವ್ ಟುಡೇ. ಯೇಸು ಇವತ್ತು ಜೀವಂತವಾಗಿದ್ದಾರೆ. ಅಲ್ಲಿಗೆ ಶುಭ ಸಂದೇಶ ಮುಗಿದಿಲ್ಲ, ಯಾಕೆಂದರೆ ಇನ್ನೂ ಪ್ರಾರಂಭನೇ ಆಗಿಲ್ಲ. ಈಗ ಅವನಿಗೆ ಶುಭ ಸಂದೇಶ ಕೊಡಬೇಕು. ನಿನಗೆ ಯೇಸು ಯಾರು ಗೊತ್ತಾ? ನಿನಗೆ ಅದ್ಭುತ ಮಾಡಿದ್ರಲ್ಲಿ ಸೌಖ್ಯ ಸಿಕ್ತಲ್ವಾ? ಈ ಯೇಸು ಯಾರು ಗೊತ್ತಾ ನಿನಗೆ? ಗೊತ್ತಿಲ್ಲ, ನಾನು ಹೇಳ್ತೀನಿ ಬಾ. ಆಗ ಅವನಿಗೆ ಯು ಹ್ಯಾವ್ ಟು ಟೆಲ್ ಹಿಮ್ ಅಬೌಟ್ ಜೀಸಸ್. ನೀವು ಕೇಳ್ಬೋದು ಯಾಕೆ ಅಂತ. ಯಾಕೆ ಅಂದರೆ ಅವನಿಗೆ ಅಗತ್ಯವಾದದ್ದು ಒಂದೇ ಒಂದು, ಅವನಿಗೆ ಜೀವ ಬೇಕು. ಅವನ ಶರೀರಕ್ಕೆ ಸೌಖ್ಯ ಅಲ್ಲ ಬೇಕಾಗಿರೋದು, ಅದು ಅವನ ಅಗತ್ಯ. ಆದರೆ ನಿಜವಾದ ಅವನ ಅಗತ್ಯ ದೇವರಿಗೆ ಮಾತ್ರ ಗೊತ್ತು. ಅದು ಏನು ಅಂದರೆ ಜೀಸಸ್. ಈ ಜೀಸಸ್ ಅವನ ಒಳಗಡೆ ಬರಬೇಕಾದ್ರೆ ಅವನ ಒಳಗಡೆ ಶುದ್ಧಿ ಆಗಬೇಕು. ದೇವರು ಪರಿಶುದ್ಧರು. ಹಾಗಾದರೆ ಅದು ಹೇಗಾಗುತ್ತೆ? ಈ ಶುಭ ಸಂದೇಶವನ್ನು ಆಲಿಸುವಾಗ ಅವನ ಒಳಗಡೆ ವಿಶ್ವಾಸ ಬರುತ್ತೆ. ವಿಶ್ವಾಸದ ಮುಖಾಂತರ ಅವನು ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಡ್ತಾನೆ. ಆ ನಂಬಿಕೆಯಿಂದ ಅವನ ಅಂತರಂಗ ಶುದ್ಧಿ ಆಗುತ್ತೆ. ದ್ಯಾಟ್ ಈಸ್ ದ ಪವರ್ ಆಫ್ ಗಾಸ್ಪಲ್. ಒಳಗಡೆ ಶುದ್ಧಿ ಆಗುತ್ತೆ. ಅವನ ಒಳಗಡೆ ಯೇಸು ಸ್ವಾಮಿ ಬಂದಾಗ ಅವನು ಪಾಪದಿಂದ ಮುಕ್ತನಾಗ್ತಾನೆ. ಯಾವುದೆಲ್ಲ ಪಾಪದಿಂದ ಫ್ರೀ ಆಗ್ತಾನೆ ಅಂದರೆ ಜನ್ಮ ಪಾಪದಿಂದಲೂ ಕರ್ಮ ಪಾಪದಿಂದಲೂ. ಒರಿಜಿನಲ್ ಸಿನ್ನು ಹೋಯಿತು, ಆ್ಯಕ್ಚುವಲ್ ಸಿನ್ನು ಹೋಯಿತು. ಈಗ ಹೋಯಿತು. ಈಗ ಅವನೇನಾದ? ಹೀ ಈಸ್ ಕಂಪ್ಲೀಟ್ಲಿ ಫ್ರೀ. ನೌ ಹೀ ಈಸ್ ಲೈಕ್ ಜೀಸಸ್. ಅವನೇನು ಮಾಡ್ದ? ಅವನೇನು ಮಾಡಿಲ್ಲ. ಈಗ ಅವನೇನು ಮಾಡಬೇಕು? ಮುಂದೆ ಅವನು ಒಳ್ಳೆಯ ಒಂದು ಸ್ನಾನ ದೀಕ್ಷೆ ಪಡ್ಕೊಂಡು ಕ್ರೈಸ್ತ ವಿಶ್ವಾಸಿಯಾಗಿ ದೇವರ ಮಗನಾಗಿ ದೇವರ ಆಜ್ಞೆಗೆ ದೇವರ ಆತ್ಮನಿಗೆ ವಿಧೇಯನಾಗಿ ಅವನು ಜೀವಿಸಬೇಕು. ಹಾಗೆ ಜೀವಿಸುವಾಗ ಮತ್ತೆ ಪಾಪ ಮಾಡೋದಿಲ್ವಾ ಅಂತ ಕೇಳ್ಬೋದು. ಮತ್ತೆ ಪಾಪ ಮಾಡ್ತೀವಿ. ಮತ್ತೆ ಪಾಪ ಯೋಚನೆಯಲ್ಲಿ ಪಾಪ ಮಾಡ್ತೀವಿ, ಮಾತಿನಿಂದ ಪಾಪ ಮಾಡ್ತೀವಿ, ನಮ್ಮ ನಡತೆಯಲ್ಲೂ ಪಾಪ ಮಾಡ್ತೀವಿ. ಪಾಪನೇ. ಅರ್ಥ ಆಗ್ತಿದೆಯಾ? ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಾ? ಫಸ್ಟ್ ಒಬ್ಬ ಮನುಷ್ಯ ಸಿಕ್ದ, ಅವನಿಗೆ ಹೇಳಿದ್ರಿ, ಅವನು ದೇವರ ಮಗನಾದ. ಓಕೆ, ಈಗ ಅವನು ಮುಂದೆ ಹೋಗುವಾಗ ಜೀವನದಲ್ಲಿ ಸುಳ್ಳು ಹೇಳುವ ಸಂದರ್ಭ ಬರುತ್ತೆ, ಏನೋ ಒಂದು ಸಣ್ಣದು ಕಳ್ತನ ಮಾಡೋ ಸಂದರ್ಭ ಬರುತ್ತೆ, ಏನೋ ಒಂದು ವ್ಯಭಿಚಾರ ಮಾಡೋ ಸಂದರ್ಭ ಬರುತ್ತೆ ಮನಸ್ಸಿನಲ್ಲಿ. ಓಕೆ, ಏನೋ ಒಂದು ದುರಾಸೆ ಪಟ್ಟು ಏನೋ ಒಂದು ಎಕ್ಸ್ಟ್ರಾ ತಗೊಳ್ಳೋ ಸಂದರ್ಭ ಬರುತ್ತೆ. ತಗೊಂಡ ಪಾಪನೇ ಆಯಿತಾ? ದ್ಯಾಟ್ ಈಸ್ ಆ್ಯಕ್ಚುಯಲ್ ಸಿನ್. ಅಗೇನ್ ಪರಿಹಾರ ಏನೀಗ? ಈಗ ಆ ಪಾಪ ಕೂಡ ದೇವರ ಪ್ರಕಟಣೆ ಆಗದ ಹಾಗೆ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ನಾನು ಆ ಪಾಯಿಂಟಿಗೆ ಬರ್ತಾ ಇರೋದು. ಪರಿಹಾರ ಯೇಸುನೇ. ಪರಿಹಾರ ಪಾಯಿಂಟ್ ನೋಡೋಣ, ಹೌ ಡೇಂಜರಸ್ ಇಟ್ ಈಸ್ ಅಂತ. ಪ್ರೇಯರಲ್ಲಿ ಇರುವವರೀಗ, ಈಗ ಅವ್ನು ಪ್ರೇಯರಿಗೆ ಬಂದ, ಪ್ರೇಯರ್ ಲೈಫ್ಗೆ ಬಂದ. ನಾನು ಹೇಳ್ತಾ ಇರೋದು ದಾರಿ ಮೇಲೆ ಹೋಗೋ ಹಿಡ್ಕೊಂಡು ಬಂದರೆ ನೀವೀಗ ಅವನೀಗ ಪೂರ್ತಿ ರಕ್ಷಣೆ ಪಡ್ಕೊಂಡ, ಪವಿತ್ರಾತ್ಮನ ಪಡ್ಕೊಂಡ, ಅವನಿಗೆ ಖುಷಿ ಆಯಿತು. ಇನ್ನು ಮುಂದೆ ನಾನು ನಿಮ್ಮ ಜೊತೆಗೆ ಬರ್ತೀನಿ, ಆಯಿತಾ? ನೀವೆಲ್ಲೆಲ್ಲ ಹೋಗ್ತೀರಿ ಪ್ರೇಯರ್ಗೆ, ನಾನು ಪ್ರೇಯರ್ ಗ್ರೂಪಿಗೆ ಸೇರಿಸ್ಕೊಳ್ಳಿ ಬಾಪ. ಅವನು ಸೇರಿಕೊಂಡ. ಅಲ್ಲಿ ಸೇರ್ಕೊಂಡ ಮೇಲೆ ಅವನ ಬಾಯಿ ಸುಮ್ಮನೆ ಇರುತ್ತಾ? ಕಣ್ಣು ಸುಮ್ಮನೆ ಇರುತ್ತಾ? ಅವನು ಸುಮ್ಮನೆ ಇದ್ರು ಅವನ ಕಣ್ಣು ಸುಮ್ಮನೆ ಇರುತ್ತಾ? ಅವನ ಮನಸ್ಸು ಸುಮ್ಮನೆ ಇರುತ್ತಾ? ಇರಲ್ಲ. ಅವನಿರೋದೆಲ್ಲಿ? ಸ್ವರ್ಗದಲ್ಲ, ಲೋಕದಲ್ಲ? ಅವನಿರೋದು ಕೆಟ್ಟು ಹೋಗಿರೋ ಲೋಕದಲ್ಲೇ ಇರೋದು. ಸೊ ಆದ್ದರಿಂದ ಇಲ್ಲಿ ಈಗ ಅವನು ಒಳಗಡೆ ಸರಿಯಾಗಿ ಇಲ್ಲಿ ಬಂದುಬಿಟ್ಟಿದ್ದಾನೆ, ಸೇರ್ಕೊಂಡು ಬಿಟ್ಟಿದ್ದಾನೆ. ಈಗ ಅವನು ಕಣ್ಣು ಸುಮ್ಮನೆ ಇರಲ್ಲ, ಕಿವಿ ಸುಮ್ಮನೆ ಇರೋದಿಲ್ಲ. ಕಿವಿ ಸುಮ್ಮನೆ ಇದ್ದರೆ ಬಾಯಿ ಸುಮ್ಮನೆ ಇರೋದಿಲ್ಲ, ಎಲ್ಲ ಸುಮ್ಮನೆ ಇದ್ದರೆ ಮನಸ್ಸು ಸುಮ್ಮನೆ ಇರೋದಿಲ್ಲ. ಇದು ಎಲ್ಲವೂ ಕೂಡ ಸಿನ್ ಆಫ್ ಒಮಿಷನ್ ಆ್ಯಂಡ್ ಸಿನ್ ಆಫ್ ಕಮಿಷನ್ ಮಾಡಿಕೊಂಡೇ ಇರುತ್ತೆ. ದೇವರು ಮಾಡಬೇಡ ಅಂತ ಹೇಳಿದ್ದನ್ನು ಮಾಡ್ತೀವಿ, ಮಾಡು ಅಂತ ಹೇಳಿದ್ದನ್ನು ಮಾಡೋದು ಇಲ್ಲ. ಪವಿತ್ರಾತ್ಮನ ಪ್ರೇರಣೆಯನ್ನು ವಿರೋಧಿಸ್ತಾನೂ ಇರ್ತೀವಿ. ಸ್ವಲ್ಪ ಹೋಲಿ ಸ್ಪಿರಿಟ್ ಸ್ವಲ್ಪ ಇದನ್ನು ಸ್ವಲ್ಪ ಮುಗಿಸ್ಬಿಡ್ತೀನಿ. ಸೊ ಈ ಸ್ವಲ್ಪ 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 ಸಿನ್ ಅನ್ನೋದು ಕೊಳೆ
ಅಂಟ್ಕೊಂಡೇ ಇರುತ್ತೆ. ಆವಾಗ ನೀವು ಪ್ರೇಯರ್ ಗ್ರೂಪಲ್ಲಿದ್ದರು, ಬೈಬಲ್ ಓದಿದ್ರು, ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡಿದ್ರು, ನಿಮಗೆ ಈ ಪ್ರಕಟಣೆ ಸಿಗಲ್ಲ. ಅದು ನಾನು ಹೇಳ್ತಾ ಒಂದು ಪಾಯಿಂಟ್. ಯಾಕೆ ಸಿಗೋದಿಲ್ಲ ಅನ್ನೋದಕ್ಕೆ ಉತ್ತರ, ಯೇಸು ಕ್ರಿಸ್ತರು ಎಲ್ಲ ಪಾಪ ಪರಿಹಾರ ಮಾಡಿಲ್ವಾ? ಹೌದಪ್ಪ, ಮಾಡಿದ್ರು ಪೂರ್ತಿ ತೊಳೆದ್ರು ಕೆಸರಿಂದ. ಆದರೆ ನೀನು ದಾರಿ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಕೆಸರು ಹಾರಿಸ್ಕೊಂಡಿದ್ದು ಕೆಸರೇ ಅಲ್ವಾ? ಅದು ಪೂರ್ತಿ ತೊಳೆದೆ, ಹೌದು. ಸ್ನಾನ ಮಾಡ್ಕೊಂಡು ಬಂದಿಲ್ವಾ? ಹೌದು. ಹಾಗಾದರೆ ಈಗ ನೋಡೋಣ ಮೈ ಮೇಲೆ ಕೆಸರು ಇದೆಯೋ ಇಲ್ಲೋ ಅಂತ. ಕೆಸರಿಂದ ಎತ್ತಿದ ನಿಜಾನೇ, ಆದರೆ ಈಗ ಮೈ ಮೇಲೆ ಏನೂ ಇಲ್ವಾ? ಡಸ್ಟ್ ಇಲ್ವಾ? ಈಗ ತಾನೇ ಕ್ಲೀನ್ ಮಾಡಿದ್ನಲ್ಲ. ಹೌದಪ್ಪ, ಮತ್ತೆ ಗಾಳಿ ಹಾರಿಸ್ಕೊಂಡು ಬಂದ್ಬಿಡುತ್ತೆ, ಏನು ಮಾಡೋದು? ನಾನು ಹೇಳ್ತಾ ಇರೋ ಪಾಯಿಂಟ್ ಇದ್ದೇನೆ, ನಿನ್ನ ಒಳಗಡೆ ಈ ಪಾಪದ ಮಾಲಿನ್ಯ ಇರುವಾಗ ಪರಿಶುದ್ಧನಾದ ದೇವರು ಇದನ್ನು ಹೈಡ್ ಮಾಡ್ತಾರೆ ನಿನಗೆ. ಯಾವುದು? ತನ್ನ ಆ ಪ್ರಕಟಣೆ. ಅದು ವಾಕ್ಯದ ಪ್ರಕಟಣೆ ಇರ್ಬೋದು, ಪ್ರೀತಿಯ ಪ್ರಕಟಣೆ ಇರ್ಬೋದು. ಎನಿ ರೆವಲೇಷನ್ ಆಫ್ ಗಾಡ್, ಎನಿ ರೆವಲೇಷನ್ ಬಿಲಾಂಗ್ಸ್ ಟು ದ ಕಿಂಗ್ಡಮ್ ಆಫ್ ಗಾಡ್ will be hidden from you if you are living in any kind of sin, whether it is venial sin or carnal sin or any kind of sin of omission or sin of commission or any kind of sin, through your thoughts, words or deeds. You cannot have that revelation of God. ಅದರ ಅರ್ಥ ದೇವರು ನಿನಗೆ ಜೀವನದಲ್ಲಿ ಆಶೀರ್ವಾದ ಮಾಡೋದಿಲ್ಲ ಅಂತಲ್ಲ. ಆಶೀರ್ವಾದದ ಭಾಗ ದೇವರು ಮಾಡ್ತಾರೆ, ಆಯಿತಾ? ಸೌಖ್ಯ ಇರ್ಬೋದು, ಅಥವಾ ಇನ್ನೊಂದು ಕೆಲಸ ಕಾರ್ಯಗಳಲ್ಲಿರ್ಬೋದು, ಬೇರೆ ಏರಿಯಾಗಳಲ್ಲಿ ಆಶೀರ್ವಾದ ಸಿಗೋದು ಬೇರೆ. ಅದರಿಂದ ನಮ್ಮ ಆತ್ಮಕ್ಕೆ ತೃಪ್ತಿ ಸಿಗೋದಿಲ್ಲ, ಜೀವನಕ್ಕೆ ನೆಮ್ಮದಿ ಸಿಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಯೇಸುವಿನ ಪ್ರಕಟಣೆ ಸಾಯು ತನಕ ಸಿಗ್ತಾನೆ ಇರಬೇಕು. ಸಾಯು ತನಕ ಸಿಕ್ಕಿದ್ರು ನಮಗೆ ಪೂರ್ತಿ ಪ್ರಕಟಣೆ ಆಗೋದಿಲ್ಲ. ಯಾಕೆಂದರೆ ಗಾಡ್ ಈಸ್ ಅನ್ಲಿಮಿಟೆಡ್, ಜೀಸಸ್ ಈಸ್ ಅನ್ಲಿಮಿಟೆಡ್. ದೇವರ ಪ್ರೀತಿಯ ಪ್ರಕಟಣೆ ಎಷ್ಟು ಸಿಗಬೇಕು? ಉದ್ದ ಅಗಲ ಆಳ ಎತ್ತರ ಸಿಗ್ತಾನೇ ಇರಬೇಕು ಎಷ್ಟಿದೆ ಅಂತ. ಬಿಕಾಸ್ ದ ಡೆಪ್ತ್ ಆ್ಯಂಡ್ ಹೈಟ್ ಇಸ್ ಬಿಯಾಂಡ್ ಹ್ಯೂಮನ್ ಮೆಷರ್ಮೆಂಟ್. ಮೆಷರ್ ಮಾಡಲಿಕ್ಕಾಗೋದಿಲ್ಲ. ಸೊ ವಿ ನೀಡ್ ದ ರೆವಲೇಷನ್ ಆಫ್ ಗಾಡ್ಸ್ ಲವ್ ಎವ್ರಿ ಡೇ, ಮೋರ್ ಆ್ಯಂಡ್ ಮೋರ್. ಇದು ಕಡಿಮೆ ಆಗಬಾರ್ದು, ಹೆಚ್ಚಾಗ್ತಾ ಹೋಗಬೇಕು. ಹೆಚ್ಚಾಗ್ತಾ ಹೋಗಬೇಕಾದ್ರೆ ಹೆಚ್ಚು ಕ್ಲೀನ್ ಆಗಿರಬೇಕು. ವೆಸಲ್ ಮಸ್ಟ್ ಬಿ ಕ್ಲೀನ್. ದಟ್ ವೆಸಲ್ ಈಸ್ ಯುವರ್ ಹಾರ್ಟ್. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ.